कुरु कर्मैव तस्मात् त्वं पूर्वैः पूर्वतरं कृतम्। एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वैः पूर्वतरं कृतम्। किं कर्म किमकर्मेति कवयोऽप्यत्र मोहिताः। तत्ते कर्म प्रवक्ष्यामि यज्ञात्वा मोक्ष्यसे शुभात्। किं कर्म किमकर्मेति कवयोऽप्यत्र मोहिताः। तत्ते कर्म प्रवक्ष्यामि यज्ञात्वा मोक्ष्यसे शुभात्। कर्मणो ह्यपि बोद्धव्यं बोद्धव्यं च विकर्मणः। अकर्मणश्च बोद्धव्यं गहना कर्मणो गतिः। कर्मणो ह्यपि बोद्धव्यं बोद्धव्यं च विकर्मणः। अकर्मणश्च बोद्धव्यं गहना कर्मणो गतिः। कर्मण्यकर्म यः पश्येदकर्मणि च कर्म यः। स बुद्धिमान् मनुष्येषु स युक्तः कृत्स्नकर्म कृत्। कर्मण्यकर्म यः पश्येदकर्मणि च कर्म यः। स बुद्धिमान् मनुष्येषु स युक्तः कृत्स्नकर्म कृत्। यस्य सर्वे समारम्भाः कामसङ्कल्पवर्जिताः
ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ತ್ಯಕ್ತ್ವಾ ಕರ್ಮಫಲಂ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ. ಕರ್ಮಣ್ಯಭಿಪ್ರವೃತ್ತೋಪಿ ನೈನ ಕಿಂಚಿತ್ ಕರೋತಿ ಸಃ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ. ಕರ್ಮಣ್ಯಭಿಪ್ರವೃತ್ತೋಪಿ ನೈನ ಕಿಂಚಿತ್ ಕರೋತಿ ಸಃ. ಹನ್ನೊಂದನೇ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪಾರ್ಥ ಒಂದು ವಿಶೇಷವಾದಂತಹ ಒಂದು ಮಹತ್ತರವಾದಂತಹ ಒಂದು ಸಂದೇಶವನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಪರಮಹಂಸರು ಯಾವಾಗಲೂ ಹೇಳ್ತಾ ಇದ್ರಂತೆ, ಯತೋ ಮತ್ ತಥೋ ಪಥ್ ಅಂತ ಹೇಳಿ. ಎಷ್ಟು ಮತಗಳೋ ಅಷ್ಟೂ ದಾರಿ. ಆರಾಧನಾ ವಿಚಾರಕ್ಕೆ ಬಂದಾಗ ಇಲ್ಲಿರುವ ಒಬ್ಬೊಬ್ರದ್ದು ಒಂದೊಂದು ದಾರಿ ಇರ್ತದೆ. ಹಾಗೆ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಇರೋದೇ ಸರಿ, ನೀನು ಮಾಡ್ತಾ ಇರೋದು ತಪ್ಪು, ನನ್ನದೇ ಶ್ರೇಷ್ಠ ನಿನ್ನದು ಕನಿಷ್ಠ ಅಂತ ಹೇಳಿದ್ರೆ ಧಾರ್ಮಿಕವಾದ ವಿಪ್ಲವವೇ ಉಂಟಾಗಿ ಹೋಗ್ಬಿಡು. ಆದ್ದರಿಂದ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಕೇವಲ ಆರಾಧನೆ ಮಾತ್ರ ಅಲ್ಲ, ಈ ಮಾತು, ಈ ಶ್ಲೋಕದ ಚಿಂತನೆ ಗೀತೆಯಲ್ಲಿ 4 ಯೋಗಗಳನ್ನು ಹೇಳಿದ್ದಾನಲ್ಲ ಅದಕ್ಕೂ ಅನ್ವಯ ಆಗ್ತದೆ. ಒಬ್ಬ ಜ್ಞಾನ ಮಾರ್ಗದಲ್ಲಿ ಹೋಗಬಹುದು, ಒಬ್ಬ ಕರ್ಮ ಮಾರ್ಗದಲ್ಲಿ ಹೋಗಬಹುದು, ಇನ್ನೊಬ್ಬ ಭಕ್ತಿ ಮಾರ್ಗದಲ್ಲಿ ಹೋಗಬಹುದು, ಇನ್ನೊಬ್ಬ ಹಠ ಮಾರ್ಗದಲ್ಲಿ ಹೋಗಬಹುದು. ಯಾವ ಮಾರ್ಗದಲ್ಲಿ ಹೋದರೂ ಬಂದು ಸೇರುವುದು ನನ್ನನ್ನೇ. ಅದರಲ್ಲಿ ಒಂದು ಮೇಲು, ಒಂದು ಕೀಳು, ಒಂದು ಕನಿಷ್ಠ, ಒಂದು ಶ್ರೇಷ್ಠ ಇಲ್ಲ. ಅರ್ಜುನ, ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ಯಾವ ರೀತಿಯಲ್ಲಿ ನನ್ನನ್ನು ಪ್ರಪದ್ಯಂತೆ ಅಂದರೆ ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡ್ತಾರೋ, ಸೇರುವ ಪ್ರಯತ್ನ ಮಾಡ್ತಾರೋ, ತಮ್ಮ ಆರಾಧನೆಯ ಮೂಲಕ, ಉಪಾಸನೆಯ ಮೂಲಕ, ಪೂಜೆ ಪುನಸ್ಕಾರಗಳ ಮೂಲಕ, ಯಜ್ಞ ಯಾಗಾದಿಗಳ ಮೂಲಕ, ತಾಂಸ್ತಥೈವ ಭಜಾಮ್ಯಹಂ, ಅವರನ್ನು ನಾನು ಅದೇ ರೀತಿಯಲ್ಲೇ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ತೇನೆ. ಭಜಾಮಿ ಅನ್ನುವುದಕ್ಕೆ ಅರ್ಥ ಅನುಗ್ರಹಿಸುತ್ತೇನೆ ಅಂತ ಇಲ್ಲಿ ತಗೊಳ್ಬೇಕು. ಭಜಾಮಿ ಅನ್ನುವುದಕ್ಕೆ ಅರ್ಥ ಭಜ ಸೇವಾಯಾಮ್ ಅನ್ನುವ ಆ ಒಂದು ಪದ ಧಾತುವಿನಿಂದ ಬಂದಿದೆ. ಭಜಾಮಿ ಅಂದರೆ ಪ್ರೀತಿಸುತ್ತೇನೆ ಅನ್ನುವ ಅರ್ಥ ಉಂಟು. ನಾವು ಸಾಮಾನ್ಯವಾಗಿ ಈ ಶ್ರೀ ಸೂಕ್ತ ಅಂತ ಒಂದು ಹೇಳ್ಕೊಳ್ತೀವಿ ಅಲ್ವಾ, ಅದರ 15 ಮಂತ್ರಗಳ ಆದಮೇಲೆ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ಅನ್ನುವ ಮಾತು ಬರ್ತದೆ. ಅಲ್ಲೇನು ಕೇಳ್ಕೊಳ್ತಾರೆ, ಮಾಂ ಭಜಸ್ವ ಮಾಂ ಅಂತ ಕೇಳ್ತಾ ಇದ್ದೀವಿ ನಾವು. ಮಾಂ ಭಜಸ್ವ ಅಂತ ಹೇಳಿದ್ರೆ ನನ್ನನ್ನು ಪ್ರೀತಿಸುತ್ತಾಯಿ ನೀನು ಅನ್ನುವ ಅರ್ಥವನ್ನು ಬರೆದಿದ್ದಾರೆ. ಹಾಗಾಗಿ ಭಜಾಮಿ ಅಂತ ಹೇಳಿದ್ರೆ ನಾನು ಪ್ರೀತಿಸುತ್ತೇನೆ, ಅನುಗ್ರಹಿಸುತ್ತೇನೆ, ಓಲೈಸುತ್ತೇನೆ, ಅವರನ್ನು ಸರಿಯಾದ ದೃಷ್ಟಿಯಿಂದ ನೋಡಿಕೊಳ್ತೇನೆ. ಅವರೆಲ್ಲರೂ ಕೂಡ ಮಮ ವರ್ತಮಾನು ವರ್ತಂತೆ ಮನುಷ್ಯಾ ಸರ್ವಶಃ. ಎಲ್ಲ ಮನುಷ್ಯರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಬರುವ ದಾರಿ ನನ್ನ ಕಡೆಗೇ ಬರುವ ದಾರಿಯಾಗಿದೆ. ಮಮ ವರ್ತಮ ಅಂದರೆ ದಾರಿ. ಮಮ ವರ್ತಮ ಅನುವರ್ತಂತೆ. ಅನುವರ್ತಂತೆ ಅಂದರೆ ಅನುಸರಿಸುತ್ತಾರೆ. ನನ್ನಲ್ಲಿಗೆ ಬರುವ ದಾರಿಯನ್ನೇ ಅವರು ಅನುಸರಿಸುತ್ತಿದ್ದಾರೆ.
ಈ ಕೃಷ್ಣನ ವಾಣಿಯ ಔದಾರ್ಯತೆಯನ್ನು ನಾವು ಈ ಶ್ಲೋಕದಲ್ಲಿ ನೋಡ್ತೀವಿ. ಯಾರು ಹೇಗೆ ಅವನ ಬಳಿಗೆ ಬಂದು ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಅದೇ ರೀತಿಯಲ್ಲಿ ಅವನು ಹೋಗೊಡ್ತಾನೆ ಅಂತ ಹೇಳಿ. ಈ ಭಗವದ್ಗೀತೆ ಬಂದು 5,000 ವರ್ಷ ಆಯಿತು. ಅದಾಗಿ ಮತ್ತೆ ಸುಮಾರು 3,500 ವರ್ಷಗಳ ನಂತರ ಒಂದು ರೀತಿಯ ಧರ್ಮ ವಿಪ್ಲವತೆಯ ಒಂದು ಸ್ಥಿತಿ ಬಂದಿತ್ತು. ಆ ಕಾಲದಲ್ಲಿ ಶಂಕರರು ಅವತಾರ ಆಯಿತು. ಶಂಕರರು ಅದ್ವೈತವನ್ನು ಅವರು ಸರಿಯಾದ ರೀತಿಯಲ್ಲಿ ನೆಲೆಸಿದ್ರು. ವೇದದಲ್ಲಿ ಹೇಳಿರುವುದು ಅದ್ವೈತ, ಮತ್ತೊಂದು ಮಗದೊಂದು, ಅದೆಲ್ಲ ಸರಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜನರಲ್ಲಿ ಇರುವಂತಹ ದೈವಶ್ರದ್ಧೆಯನ್ನು ಎಷ್ಟರ ಮಟ್ಟಿಗೆ ಮನಗಂಡು ಅದಕ್ಕೆ ಅನುಗುಣವಾಗಿ ಅವರು ಆ ದೈವ ಪೂಜಾ ವಿಧಾನವನ್ನು ಪರಿಕಲ್ಪನೆ ಮಾಡಿದ್ರು ಅಂತ ಹೇಳೋದನ್ನು ನೀವು ಗಮನಿಸಿಕೊಂಡಾಗ ಯಾಕೆ ಅವರಿಗೆ ಆದ್ಯ ಶಂಕರಾಚಾರ್ಯರು ಅಂತ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಪಂಚದೈವತೋಪಾಸನೆ ಅಂತ ಒಂದುಂಟು ಅಲ್ವಾ? ಆ ಪಂಚದೈವತೋಪಾಸನೆಯ ಪದ್ಧತಿಯನ್ನು ಮೊದಲ ಬಾರಿಗೆ ನಮಗೆ ತಂದುಕೊಟ್ಟವರೇ ಅವರು. ವಿಷ್ಣು, ಪರಮೇಶ್ವರ, ಅಂಬಿಕಾ, ಗಣಪತಿ, ಸೂರ್ಯ. ಸೂರ್ಯನನ್ನು ಕುರಿತು ನಾವು ಹೋದ ಕ್ಲಾಸ್ನಲ್ಲಿ ಸುಮಾರೆಲ್ಲ ತಿಳ್ಕೊಂಡ್ವಿ. ಹಾಗಾಗಿ ಸೂರ್ಯನೂ ನಮ್ಮ ಒಂದು ಆರಾಧ್ಯ ದೇವತೆಯೇ. ಅದಕ್ಕಿಂತ ಮೊದಲು ಮನಸ್ಸಿಗೆ ಬಂದ ಹಾಗೆ ಪಾಖಂಡಿಗಳ ಕೈಗೆ ಸಿಕ್ಕಿ ನಮ್ಮ ಧರ್ಮ ಯಜ್ಞ ಯಾಗಾದಿಗಳಲ್ಲಿ ಬಲಿ ಪಶುವನ್ನು ಕೊಡುವುದು, ಪಶುಗಳನ್ನು ಬಲಿ ಕೊಡುವ ಮೂಲಕವಾಗಿ ತೀರ ಒಂದು ರೀತಿಯ ಧರ್ಮ ವಿಪ್ಲವತೆಗೆ ಹೋಗಿತ್ತು. ಆ ಸಮಯದಲ್ಲಿ ಅದೆಲ್ಲಕ್ಕಿಂತ ನೀವು ಆರಾಧನೆ ಮಾಡಬೇಕಾದ್ರೆ ಈ ರೀತಿಯಲ್ಲಿ ಮಾಡಿ. ಅಷ್ಟು ಮಾತ್ರ ಅಲ್ಲ, ಭಕ್ತಿಗೆ 6 ದರ್ಶನಗಳನ್ನು ಕೊಟ್ಟರು. ಮುಖ್ಯವಾಗಿ ವೈಷ್ಣವ, ಪಾಶುಪತ, ಶಾಕ್ತ, ಕೌಮಾರ, ಗಾಣಾಪತ್ಯ, ಸೌರ. ಅಲ್ಲಿ ಒಂದು ಜಾಸ್ತಿ ಸೇರಿಸಿದ್ರು ಭಕ್ತಿಯ ದರ್ಶನಗಳಲ್ಲಿ. ಯಾವುದು ಇಲ್ಲಿ ಸೇರಿಸಿರುವ ಪಂಚದೇವತೋಪಾಸನೆಯ ಜೊತೆಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸೇರಿಸಿದ್ರು. ಯಾವುದು? ಸುಬ್ರಹ್ಮಣ್ಯ, ಕೌಮಾರ ದರ್ಶನ, ಕುಮಾರನ ಆರಾಧನೆ ಮಾಡುವುದು. ಸೊ ಹೀಗೆ ಮಾಡಿದಾಗ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಬರದೇ ಇರುವ ರೀತಿಯಲ್ಲಿ ಆ ಆರಾಧನಾ ಪದ್ಧತಿ ನಮಗೆ ಸಿಕ್ಕಂತೆ ಆಯಿತು. ಈ ಆರಾಧನಾ ಪದ್ಧತಿಯನ್ನು ಅವರು ಇಷ್ಟರ ಮಟ್ಟಿಗೆ ಮಾಡಬೇಕಾದ್ರೆ ಅವರು ಎಷ್ಟು ಆಳವಾಗಿ ಯೋಚನೆ ಮಾಡಿರಬಹುದು. ಇದನ್ನು ಹೇಳ್ತಾ ಸ್ವಾಮೀಜಿಯವರು ಹೇಳ್ತಾರೆ, ಒಬ್ಬನದು ಕರ್ಮದ ಹಾದಿ. ಆ ಕರ್ಮದ ಹಾದಿಯಲ್ಲೇ ಅವನು ಏನು ಬೇಕೋ ಅದನ್ನೆಲ್ಲ ಮಾಡಬಹುದು. ಇನ್ನೊಬ್ಬನದು ಜ್ಞಾನದ ಹಾದಿ. ಆ ಜ್ಞಾನದ ಹಾದಿಯಲ್ಲಿ ಅವನು ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳಿ ಶಂಕರರು ಸ್ಪಷ್ಟವಾಗಿಯೇ ಹೇಳಿದರು. ಇನ್ನೊಬ್ಬನದು ಭಕ್ತಿ. ಅವನಿಗೆ ಕರ್ಮವೂ ಇಲ್ಲ, ಜ್ಞಾನವೂ ಇಲ್ಲ, ಅವನು ಕೇವಲ ಭಕ್ತಿ. ಮತ್ತೊಬ್ಬ ಬಹಳ ರೇರು, ರಾಜಯೋಗದಲ್ಲಿ, ಹಠಯೋಗದಲ್ಲಿ, ಯೋಗ ಮಾರ್ಗದ ಮೂಲಕ ನನ್ನನ್ನು ಬಂದು ಸೇರುವ ಪ್ರಯತ್ನ ಮಾಡ್ತಾರೆ. ಯಾವ ರೀತಿಯಲ್ಲಿ ಬಂದರೂ ಕೂಡ ನನ್ನ ಹತ್ತಿರಕ್ಕೆ ಬರ್ತಾರೆ ಅವರು. ಈ ಮಾತನ್ನು ಹೇಳುವಾಗ ಗ್ರೀಕ್ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ ಅಂತ ಹೇಳ್ತಾರೆ. ಏನು ಅಂದರೆ ಪ್ರೋಕ್ರಸ್ತೇಸನ ಹಾಸಿಗೆ ಅಂತ ಹೇಳಿ. ಪ್ರೋಕ್ರಸ್ತೇಸ್ ಅನ್ನುವವನು ಒಬ್ಬ. ಅವನ ಹತ್ರ ಒಂದು ಹಾಸಿಗೆ ಇತ್ತಂತೆ. ಅವನೇನು ಮಾಡ್ತಾ ಇದ್ದಂತೆ, ಆ ಹಾಸಿಗೆಯನ್ನು ಹೋದಲ್ಲಿ ಬಂದಲ್ಲಿ ಎತ್ಕೊಂಡು ಹೋಗೋದು, ರಸ್ತೆ ಮೇಲೆ ಆ ಹಾಸಿಗೆ ಬಿಚ್ಚೋದು. ಬನ್ನಿ, ಹೋಗೋರನ್ನ ಬರೋರನ್ನ ಬನ್ನಿ ಮಲ್ಕೊಳ್ಳಿ ಅನ್ನೋದಂತೆ. ಸರ್ ಮಲ್ಕೊಂಡ್ರೆ ಆ ಹಾಸಿಗೆಗಿಂತ ಉದ್ದ ಅವ್ರ ಕಾಲಿದ್ರೆ ಅಷ್ಟಕ್ಕೆ ಕಟ್ ಮಾಡಿಬಿಡೋರು. ಒಂದು ವೇಳೆ ಆ ಹಾಸಿಗೆಗೆ ಪೂರ್ತಿ ಮುಟ್ಟದೆ ಗಿಡ್ಡವಾಗಿದ್ದರೆ ಸೊಂಟದಿಂದ ಕೆಳಭಾಗ ಕಿತ್ತು ಬರುವಂಗೆ ಅದನ್ನು ಎಳಿತಾ ಇದ್ದಂತೆ. ಆ ಹಾಸಿಗೆಗೆ ಸರಿ ಮಾಡಬೇಕು ಒಟ್ಟಿನಲ್ಲಿ. ಇದನ್ನು ಮತಭ್ರಾಂತಿಗಳ ಪ್ರೊಕ್ರೆಸ್ಟೇಸಿಯನ್ ಬೆಡ್ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ಇತ್ತು ಒಂದು ಕಾಲಕ್ಕೆ. ಆದರೆ ಇದನ್ನು ಸರಿ ಮಾಡಿದವರು ಶಂಕರರು. ಮುಖ್ಯವಾಗಿ ಕೃಷ್ಣ ಇದನ್ನು ಹೇಳ್ದ. ಆದರೆ ಅಲ್ಲಿಂದ ಮುಂದೆ ಸುಮಾರು 2,000 ವರ್ಷ, 1.25-2,000 ವರ್ಷದಲ್ಲಿ ಅದೆಲ್ಲ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಹಿಂದಿನ ಅಧ್ಯಾಯಗಳಲ್ಲಿ ನಾವೇನು ಅಧ್ಯಯನ ಮಾಡಿದ್ದೀವಲ್ಲ ಅದನ್ನು ಮತ್ತೆ ಜ್ಞಾಪಿಸಿಕೊಳ್ಳಬೇಕು. ಅಂತಹ ಸಂದರ್ಭದಲ್ಲಿ ಅದು ಆ ತರಹ ಆಗಿತ್ತು. ಹಾಗಾಗಿ ಒಬ್ಬ ಭಕ್ತ ಇರ್ತಾನೆ, ಅವನು ಭಾವಜೀವಿ, ಅವನಿಗೆ ಕೇವಲ ಭಜನೆ ಮಾಡುವುದರಲ್ಲೇ ಆಸಕ್ತಿ. ಇನ್ನೊಬ್ಬ ಕರ್ಮಜೀವಿ, ಅವನಿಗೆ ಯಜ್ಞಯಾಗಗಳನ್ನು ಮಾಡುವುದರಲ್ಲಿ ಆಸಕ್ತಿ. ಇನ್ನೊಬ್ಬ ಜ್ಞಾನ ಸಾಧಕ, ಅವನಿಗೆ ಅಧ್ಯಯನ ಮಾಡುವುದರಲ್ಲೇ ಆಸಕ್ತಿ.
ಇನ್ನೊಬ್ಬ ಜಪ ಮಾಡುವುದರಲ್ಲೇ ಆಸಕ್ತಿ. ಆದರೆ ಇದು ಈ ಧರ್ಮ ಒಂದು ಸಾಮರಸ್ಯ ಇಲ್ಲದೆ ಹೋದರೆ ಏನೆಲ್ಲ ಆಗುತ್ತೆ ಅಂತ ಹೇಳುವುದನ್ನು ರಂಗನಾಥಾನಂದಜಿಯವರು ತುಂಬ ಸುಂದರವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಈ ರೋಮನ್ ಚಕ್ರಾಧಿಪತ್ಯ ಇತ್ತಲ್ಲ, ರೋಮನ್ ಸಂಸ್ಕೃತಿ ಅಂತ ಹೇಳೋದು ಒಂದು ದೊಡ್ಡ ಸಂಸ್ಕೃತಿ, ನಿಮಗೆಲ್ಲ ಗೊತ್ತಿದೆ. ಆದರೆ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ರೋಮನ್ ಎಂಪೈರ್ ಅಂತ ಹೇಳಿ ಒಂದು ಗ್ರಂಥವನ್ನು ಬರೆದಿದ್ದಾನೆ ಬಹಳ ದೊಡ್ಡ ಮೇಧಾವಿ ಚರಿತ್ರಕಾರ ಎಡ್ವರ್ಡ್ ಗಿಬ್ಬನ್ ಅಂತ ಹೇಳಿ. ಅವನು ಹೇಳ್ತಾನೆ, ರೋಮನ್ ಚಕ್ರಾಧಿಪತ್ಯದಲ್ಲಿ ಅನೇಕ ಧರ್ಮಗಳಿದ್ದುವಂತೆ. ಜನ ತಮ್ಮ ತಮ್ಮ ಇಚ್ಛಾನುಸಾರವಾಗಿ ಯಾವುದನ್ನು ಬೇಕಾದರೂ ಕೂಡ ಅನುಷ್ಠಾನ ಅವರು ಮಾಡ್ತಾಯಿದ್ರು, ಮಾಡಬಹುದಾಗಿತ್ತು. ಆವತ್ತಿನ ಕಲ್ಪನೆ ಹಾಗಿತ್ತು. ಆದರೆ ರೋಮನ್ ರಾಜ್ಯ ಆಳುತ್ತಿದ್ದವರಲ್ಲಿ, ಬುದ್ಧಿಜೀವಿಗಳಲ್ಲಿ ಧರ್ಮದ ಬಗ್ಗೆ ಒಂದು ರೀತಿಯ ತಿರಸ್ಕಾರದ ಸಿನಿಕ ಧೋರಣೆ ಇತ್ತಂತೆ. ಇಡೀ ಜನಸಮುದಾಯದಲ್ಲಿ ಇಂತಹ ಭಾವನೆಗಳು ಬಂದಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ತಿರಸ್ಕಾರ ಮತ್ತು ಸಿನಿಕತನ. ಸಿನಿಕತನ ಅಂದರೆ ಏನು ಹೇಳಿ? ಸಿನಿಕತನ ಅವನದು ಸಿನಿಕತನದ ಧೋರಣೆ ಅಂತ ಹೇಳ್ತೀವಿ ನಾವು. ಸಿನಿಕತನ ಅಂದರೆ ಸಿನಿಕ್ ಅಂತ ಹೇಳೋದು ಇಂಗ್ಲೀಷ್ ಪದ, CYNIC ಸಿನಿಕ್ ಅಂತ ಹೇಳಿ, CYNIC ಸಿನಿಕ್. ಅದನ್ನು ಕನ್ನಡದಲ್ಲಿ ಸಿನಿಕತನ ಅಂತ ಹೇಳ್ತೀವಿ. ಸಿನಿಕತನ ಅನ್ನೋದಕ್ಕೆ ಒಂದು ಒಳ್ಳೆಯ ವಿವರಣೆ ಕೊಟ್ಟಿದ್ದಾರೆ ಒಬ್ಬರು. ಎ ಸಿನಿಕ್ ಈಸ್ ಒನ್ ಹೂ ಡಸ್ ನಾಟ್ ನೋ ದ ವ್ಯಾಲ್ಯೂ ಆಫ್ ಎನಿಥಿಂಗ್ ಬಟ್ ಡಸ್ ನೋ ದ ಪ್ರೈಸ್ ಆಫ್ ಎವ್ರಿಥಿಂಗ್. ಭಗವದ್ಗೀತೆ ಏನು ನಿಮಗೆ ಗೊತ್ತು ನಮಗೆ. ಏನದು? ಅದೇ TN ಕೃಷ್ಣೇಶ್ ಶೆಟ್ಟರ್ ಅಂಗಡಿಲಿ ಸಿಗುತ್ತಲ್ಲ, ಒಂದು 8 ಆಣೆ ಕೊಟ್ಟರೆ ಸಿಗುತ್ತೆ ಅದು. ಹಿ ಡಸ್ ನೋ ದ ಪ್ರೈಸ್ ಆಫ್ ದಿ ಬುಕ್. ಈ ಧರ್ಮದ ಬಗ್ಗೆ ನಮಗೆ ಅಂತಹ ಸಿನಿಕತನದ ಧೋರಣೆ ಇದ್ದಾಗ ಹೆಚ್ಚು ಕಮ್ಮಿ ಆಗಿಬಿಡ್ತದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಿರಸ್ಕಾರದ ಹಾಗೂ ಸಿನಿಕತನದ ಧೋರಣೆ ಇತ್ತು. ಅದು ಹೀಗೆ, ರೋಮನ್ ರಾಜ್ಯದ ವಿಭಿನ್ನ ಧರ್ಮಗಳೆಲ್ಲ ಸಮಾನವಾಗಿ ಸತ್ಯಗಳೆಂದು ಜನಸಾಮಾನ್ಯರು, ಸಮಾನವಾಗಿ ಸುಳ್ಳುಗಳೆಂದು ಬುದ್ಧಿಜೀವಿಗಳಾದ ತಾತ್ವಿಕರು, ಸಮಾನವಾಗಿ ಉಪಯುಕ್ತಗಳೆಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತಹ ನ್ಯಾಯಪರರು ನಂಬಿದ್ದರು. ಇದನ್ನು ಚರ್ಚಿಸುತ್ತಾ ಸ್ವಾಮೀಜಿಯವರು ಹೇಳ್ತಾರೆ, ಭಾರತದಲ್ಲಿ ಹಾಗಿಲ್ಲ. ನಮ್ಮದು ಬಹಳ ಉದಾರವಾದ ದೃಷ್ಟಿಕೋನ. ಈ ಸಂದೇಶವನ್ನು ಆಧುನಿಕ ಪ್ರಪಂಚಕ್ಕೆ ಸರಿಯಾದ ರೀತಿಯಲ್ಲಿ ಪರಿಚಯಿಸಿದವರು ಸ್ವಾಮಿ ವಿವೇಕಾನಂದರು ಹಾಗೂ ರಾಮಕೃಷ್ಣರಿಂದ ಪ್ರೇರಿತರಾಗಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಇದನ್ನು ಕೇಳಿದ್ದೀರಿ ನೀವು. ಕೃತಿಶ್ರೇಣಿ ಮೊದಲನೆಯ ಸಂಪುಟದಲ್ಲಿ ಬರ್ತದೆ. ತಮ್ಮ ಸ್ವಾಗತಕ್ಕೆ ಪ್ರತಿಕ್ರಿಯೆಯಾಗಿ ಸೆಪ್ಟೆಂಬರ್ 11ನೇ ತಾರೀಕು 1893 ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿಯವರು ಮಾಡುವ ಒಂದು ಸಂದೇಶದ ಮಾತು. ಅವ್ರು ಹೇಳ್ತಾರಂತೆ, ಇವರ ಸರದಿ ಬಂದಾಗ ಎದ್ದು ನಿಂತುಕೊಂಡು, ಅಮೆರಿಕಾದ ಸೋದರ ಸೋದರಿಯರೇ ಬಹಳ ಫೇಮಸ್ ಆದಂತಹ ವಿಚಾರ, ಆದರೆ ಅಷ್ಟು ಮಾತ್ರ ನಮಗೆ ಗೊತ್ತಿದೆ, ಅಲ್ಲಿಂದ ಮುಂದೆ ಗೊತ್ತಿಲ್ಲ. ಸೋದರ ಸೋದರಿಯರೇ ಅಂತ ಹೇಳಿ ಒಂದು ಅರೆಕ್ಷಣ ಪಾಸ್ ಮಾಡ್ತಾರಂತೆ. ಇಡೀ ಹಾಲು ಚಪ್ಪಾಳೆಗಳಿಂದ ತುಂಬಿ ಹೋಗಿಬಿಡುತ್ತಂತೆ. ಈ ಭಾವನೆ ಅಲ್ಲಿವರೆಗೆ ಅವರಿಗೆ ಗೊತ್ತಿಲ್ಲ. ಸೋದರ ಸೋದರಿಯರು ಅಂತ ಕೂಡ ನಾವು ಬೇರೆಯವರನ್ನು ಸಂಬೋಧನೆ ಮಾಡಬಹುದು ಅನ್ನುವ ವಿಚಾರವೇ ಗೊತ್ತಿಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಷ್ಟೇ ಗೊತ್ತಿದ್ದಿದ್ದು. ಅಮೆರಿಕಾದ ಸೋದರ ಸೋದರಿಯರೇ, ನಮಗೆ ನೀವು ಕೊಟ್ಟಿರುವ ಆದರದ ಹಾರ್ದಿಕ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಮೇಲೆದ್ದು ನಿಲ್ಲುವ ಈ ಸಂದರ್ಭದಲ್ಲಿ ನನ್ನ ಹೃದಯವು ಅವರ್ಣನೀಯವಾದ ಒಂದು ರೀತಿಯ ಆನಂದದಿಂದ ತುಂಬಿ ತುಳುಕುತ್ತಿದೆ. ಮತ್ತೊಂದು 4 ಸೆಕೆಂಡು 10 ಸೆಕೆಂಡು ಪಾಸ್ ಮಾಡಿದ್ರಂತೆ. ಎಲ್ಲ ಎದ್ದು ನಿಂತುಕೊಂಡು 1 ನಿಮಿಷ ಫುಲ್ಲು ಚಪ್ಪಾಳೆ ಹೊಡೆದ್ರಂತೆ. ಧಾರ್ಮಿಕ ಸಹಿಷ್ಣುತೆಯನ್ನು ಎಲ್ಲ ಧರ್ಮಗಳೂ ಕೂಡ ಸ್ವೀಕಾರಾರ್ಹ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಧರ್ಮಕ್ಕೆ ಸೇರಿದವನು ನಾನೆಂಬ ಹೆಮ್ಮೆ ನನ್ನದು. ಕೇವಲ ಸಾರ್ವತ್ರಿಕ ಸಹನೆ ಮಾತ್ರವಲ್ಲ,
ಎಲ್ಲೋ ಒಂದು ಪಬ್ಲಿಕ್ ಫಂಕ್ಷನ್ನಿಗೆ ಹೋಗ್ತೀವಿ, ಪಕ್ಕದಲ್ಲಿ ಕೂತವನು ಏನೋ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇರ್ತಾನೆ, ಸರಿ ಇನ್ನೇನು ಅಪಸವ್ಯ ಆಗುತ್ತಲ್ಲ ಸಭೆಯಲ್ಲಿ ಅಂಥೇಳಿ ಸುಮ್ಮನೆ ಸಹಿಸ್ತಾ ಇರ್ತೀವಿ. ಆ ತರಹ ಅಲ್ಲ. ಕೇವಲ ಸಾರ್ವತ್ರಿಕ ಸಹನೆ ಮಾತ್ರವಲ್ಲ, ನಾವು ಎಲ್ಲ ಧರ್ಮಗಳನ್ನು ಪ್ರಾಮಾಣಿಕವಾಗಿ ಪಾರಮಾರ್ಥಿಕವಾಗಿ ಸತ್ಯವೆಂದು ಒಪ್ಪಿಕೊಂಡಿದ್ದೇವೆ, ಒಪ್ಪಿಕೊಳ್ಳುತ್ತೇವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಯಾರು ಯಾರು ಹಿಂಸೆಗೆ ಒಳಗಾಗಿದ್ದರೋ ಅವರಿಗೆಲ್ಲ ಆಶ್ರಯವನ್ನು ನೀಡಿದ ದೇಶಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಅದಕ್ಕೆ ಉದಾಹರಣೆ, ಒಂದು ಯಹೂದಿಗಳು, ಇನ್ನೊಂದು ಜಾರತುಷ್ಟ್ರರು. ಯಾವ ವರ್ಷ ರೋಮನ್ನರ ದೌರ್ಜನ್ಯದಿಂದ ಯಹೂದ್ಯರ ಪವಿತ್ರ ದೇವಾಲಯ ಒಡೆದು ಪುಡಿ ಪುಡಿ ಆಯಿತೋ ಅದೇ ವರ್ಷ ಅಳಿದುಳಿದ ಶುದ್ಧ ಯಹೂದಿಗಳು ಆಶ್ರಯ ಬಯಸಿ ದಕ್ಷಿಣ ಭಾರತಕ್ಕೆ ಬರುತ್ತಾರೆ. ಅವರಿಗೆ ಆಶ್ರಯ ನೀಡಿದ ದೇಶದವನು ನಾನೋ ಎಂಬ ಹೆಮ್ಮೆ ನನ್ನದು. ಹೀಗೆ ಹೇಳ್ತಾ 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 ಹೋಗ್ತಾರೆ ಅವರು. ಜಾರತುಷ್ಟ್ರ ರಾಷ್ಟ್ರದ ನಿರಾಶ್ರಿತರಿಗೆ ಆಶ್ರಯ ನೀಡಿ ಇಂದಿಗೂ ಅವರನ್ನು ನಮ್ಮಲ್ಲಿಯೇ ಉಳಿಸಿಕೊಂಡಿರುವ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. 9ನೆಯ ಶತಮಾನದಲ್ಲಿ ಇರಾನ್ ದೇಶದಲ್ಲಿದ್ದಂತಹ ಪರ್ಷಿಯನ್ನರು ಮುಸ್ಲಿಮರ ಅತ್ಯಂತ ಕ್ರೌರ್ಯವಾದ ಮತಾಂಧತೆಯ ಒಂದು ದಬ್ಬಾಳಿಕೆಗೆ ನಲುಗಿ ಹೋಗಿ ಒಂದು ಹಡಗಿನಲ್ಲಿ ಹೊರಟು ಬರ್ತಾರಂತೆ. ಹಿಡಿಯಷ್ಟು ಜನ ಅವರಿದ್ದವರೇ ಆಗ್ತದೆ. ಹಾಗೆ ಬಂದಾಗ ಅವರು ಭಾರತ ದೇಶದ ಪಶ್ಚಿಮದ ಗುಜರಾತ್ನ ಒಂದು ಸಣ್ಣ ರಾಜ್ಯದಲ್ಲಿ ಬಂದರಿನಲ್ಲಿ ಲಂಗರು ಹಾಕಿ ಆ ರಾಜ್ಯದ ರಾಜನಿಗೆ ಒಬ್ಬ ಚಾರನ ಮೂಲಕ ನಾವು ಹೀಗೆ ನಿರಾಶ್ರಿತರಾಗಿ ಬಂದಿದ್ದೇವೆ, ನಮಗೆ ಒಂದು ಆಶ್ರಯ ಕೊಡಬೇಕು ನೀವು ಅಂತ ಹೇಳಿ ಒಂದು ಸಂದೇಶವನ್ನು ಕಳಿಸ್ತಾರೆ. ಜಾಮ್ನಗರ ಆದರೆ ಆ ರಾಜ್ಯದ ರಾಜ ಹೆಚ್ಚಿಗೆ ಏನೂ ಮಾತಾಡೋದಿಲ್ವಂತೆ. ಆ ಚಾರನ ಕೈಯಲ್ಲಿ ತುಂಬ ಹಾಲು ತುಂಬಿದ ಒಂದು ಲೋಟವನ್ನು ಆ ಚಾರನ ಕೈಯಲ್ಲಿ ಕೊಟ್ಟು, ನಿಮ್ಮ ನಾಯಕನಿಗೆ ಕೊಡು ಇದನ್ನು ಅಂತ ಹೇಳ್ತಾನೆ. ಸರಿ, ತಗೊಂಡು ಹೋಗ್ತಾನೆ ಅವನು. ಏನು ಮಾಡಬೇಕು ಆ ಹಾಲನ್ನು ಕುಡಿದ್ರೆ ಮತ್ತು ವಾಪಸ್ ಬಂದು ಖಾಲಿ ಲೋಟ ಕೊಟ್ಟರೆ ಜಾಗ ಇಲ್ಲ ಅಲ್ಲಿ. ಆವಾಗ ಏನು ಮಾಡ್ತಾರಂತೆ, 2 ಚಮಚ ಸಕ್ಕರೆ ಆ ಹಾಲಿಗೆ ಹಾಕಿ ಇದನ್ನು ತಗೊಂಡೋಗಿ ರಾಜನಿಗೆ ಇದು ನಾಯಕ ಕೊಟ್ಟಿದ್ದಾನೆ, ಸ್ವೀಕರಿಸಬೇಕು ಅಂತ ಹೇಳಿ ಕೊಡು ಅಂತ ಹೇಳ್ತಾನಂತೆ. ಸಕ್ಕರೆ ಅವನು ತಗೊಂಡು ಬರುವಷ್ಟೊತ್ತಿಗೆ ಕರಗಿ ಹೋಗಿರುತ್ತೆ, ಕುಡಿತಾನೆ. ಆವಾಗ ರಾಜನಿಗೆ ಅನಿಸುತ್ತೆ, ಇವರಿಗೆ ಅವಕಾಶ ಕೊಡಬೇಕು ನಾನು. ಈ ದೇಶದಲ್ಲಿ ಹೇಗೆ ಹಾಲಿನಲ್ಲಿ ಸಕ್ಕರೆ ಬೆರೆತು ಹಾಲು ಹೆಚ್ಚೂ ಆಗೋದಿಲ್ಲ ಕಮ್ಮಿಯೂ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ಈ ಜನಾಂಗ ನಮ್ಮ ಜೊತೆಯಲ್ಲಿ ಹೊಂದಿಕೊಳ್ತಾರೆ ಅಂತ ಹೇಳೋದು ಅವನಿಗೆ ಗೊತ್ತಾಯ್ತಂತೆ. ಆವಾಗ ಅವ್ರನ್ನೆಲ್ಲ ಕರೆದು, ಅದರಿಂದ ನೋಡಿ ಗುಜರಾತ್ನಲ್ಲೇ ಇವತ್ತಿಗೂ ಕೂಡ ಪಾರ್ಸಿಗಳು ಜಾಸ್ತಿ ಇದ್ದಾರೆ. ಆ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಯವರು. ಸೋದರರೇ, ಚಿಕ್ಕಂದಿನಿಂದ ನಾನು ಪಠಿಸುತ್ತಿದ್ದ, ಇಂದಿಗೂ ಕೂಡ ಭಾರತದಲ್ಲಿ ಕೋಟ್ಯಂತರ ಜನರು ಪಠಿಸುತ್ತಿರುವ ಶ್ಲೋಕವೊಂದರ ಪಂಕ್ತಿಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿದ ನದಿಗಳು ಕೊನೆಗೆ ಸಾಗರದಲ್ಲಿ ಸಂಗಮಗೊಳ್ಳುವಂತೆ ಹೇ ಭಗವನ್, ಮಾನವರು ತಮ್ಮ ತಮ್ಮ ಸಂಸ್ಕಾರಗಳಿಗೆ ತಕ್ಕಂತೆ ನೇರವಾಗಿಯೋ ವಕ್ರವಾಗಿಯೋ ಇರುವ ಪಥಗಳನ್ನು ಅನುಸರಿಸುತ್ತಾರೆ. ಅವೆಲ್ಲವೂ ಕೂಡ ಅವನಡೆಗೇ ಕರೆದೊಯ್ಯುತ್ತದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಇದು ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದು ಕೂಡಲೇ ಹೇಳುವಂತಹ ಶ್ಲೋಕ. ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ, ಇನ್ನೂ ಒಂದು ಶ್ಲೋಕ ಹೇಳ್ತಾರೆ ಅವರು ಆ ಸಂದರ್ಭದಲ್ಲಿ. ಪುಷ್ಪದಂತ ರಚನೆ ಮಾಡಿದ ಶಿವಮಹಿಮ್ನಾ ಸ್ತೋತ್ರದ ಒಂದು ಶ್ಲೋಕ. ರುಚೀನಾಂ ವೈಚಿತ್ರ್ಯಾತ್ ರುಜುಕುಟಿಲ ನಾನಾ ಪಥಜುಷಾಂ ನೃಣಾಂ ಏಕೋ ಗಮ್ಯಃ ತ್ವಮಸಿ ಪಯಸಾಂ ಅರ್ಣವಮಿವ. ರುಚೀನಾಂ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾ ಪಥಜುಷಾಂ. ರುಜು ಅಂದರೆ ನೇರವಾದದ್ದು, ಕುಟಿಲ ಅಂದರೆ ವಕ್ರವಾದದ್ದು. ವಕ್ರವಾದದ್ದೋ ಅಥವಾ ನೇರವಾದದ್ದೋ ಯಾವುದೋ ದಾರಿಯಲ್ಲಿ ಹೊರಟು ನನ್ನೆಡೆಗೆ ಬರುವಂತಹ ಎಲ್ಲರೂ ಕೂಡ ನನ್ನನ್ನೇ ಸೇರುತ್ತಾರೆ. ಇದು ಪುಷ್ಪದಂತ ಹೇಳಿರುವುದು. ಆ ರೀತಿಯಲ್ಲಿ ಹೊರಟಂತಹ ಎಲ್ಲ ಜನರೂ ಕೂಡ ನೃಣಾಂ ಏಕೋ ಗಮ್ಯ ತ್ವಮಸಿ ಪಯಸಾಂ ಅರ್ಣವಮಿವ.
ಎಲ್ಲ ಜನರಿಗೂ ಕೂಡ ನೀನೊಬ್ಬನೇ ಗುರಿ. ಹೇಗೆ ಹರಿಯುವ ಎಲ್ಲ ನೀರಿಗೂ ಸಾಗರವೇ ಗತಿಯೋ ಆ ರೀತಿಯಲ್ಲಿ ವಕ್ರ ಮಾರ್ಗದಲ್ಲೋ ಅಥವಾ ನೇರ ಮಾರ್ಗದಲ್ಲೋ ಹೊರಟಂತಹ ಎಲ್ಲರೂ ಕೂಡ ತ್ರಯೀ ಸಾಂಖ್ಯಂ ಯೋಗಂ ತ್ರಯೀ ಸಾಂಖ್ಯಂ ಯೋಗಂ ಪಶುಪತಿ ಮತಂ ವೈಷ್ಣವಮಿತಿ, ಈ ಎಲ್ಲರೂ ಕೂಡ ನಿನ್ನಲ್ಲಿಗೇ ಬಂದು ಸೇರುತ್ತಾರಲ್ವೇ ಅಂತ ಹೇಳಿ ಪುಷ್ಪದಂಥ ಶಿವನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಆ ರೀತಿಯಲ್ಲಿ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಎಲ್ಲರೂ ಕೂಡ ನನ್ನಲ್ಲಿಯೇ ಬಂದು ಸೇರುತ್ತಾರೆ. ಆದ್ದರಿಂದ ಆರಾಧನಾ ವಿಚಾರ, ಆರಾಧನಾ ಪದ್ಧತಿ ಬೇರೆಯಾದರೂ ಕೂಡ ನಮ್ಮ ಒಳಭಾವದಲ್ಲಿ ಒಂದೇ ಭಾವ ಇರಬೇಕು. ಅದು ಇಲ್ಲದೇ ಹೋದರೆ ಏನಾಗುತ್ತೆ ಅಂತ ಹೇಳುವುದಕ್ಕೆ ನಾವು ಉದಾಹರಣೆಗಳನ್ನು ಪ್ರತಿನಿತ್ಯವೂ ನೋಡ್ತಾ ಇದ್ದೀವಿ, ಇತ್ತೀಚೆಗೂ ನೋಡ್ತಾ ಇದ್ದೀವಿ. ಆದ್ದರಿಂದ ಇದು ಕೃಷ್ಣನನ್ನು ಓದಿದರೆ ಪ್ರಯೋಜನವಿಲ್ಲ. ಮುಂದೆ ಹೇಳ್ತಾನೆ ಅವನು, ಯೋಮಾಂ ಅಭಿಜಾನಾತಿ ಏವಂ ರೀತ್ಯ, ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ನನಗೆ ನಮೇ ಕರ್ಮ ಫಲೇ ಸ್ಪೃಹ ನಮಾಂ ಕರ್ಮಾಣಿ ಲಿಂಪಂತಿ ಇತಿ ಮಾಂ ಯೋಭಿಜಾನಾತಿ. ಈ ರೀತಿಯಲ್ಲಿ ನನ್ನನ್ನು ಸರಿಯಾಗಿ ಯಾರು ತಿಳ್ಕೊಳ್ತಾರೋ, ಎಷ್ಟು ಅಧ್ಯಾಯಗಳನ್ನು ನಾವು ಪಾರಾಯಣ ಮಾಡಿದ್ರೂ ಅಷ್ಟೇನೆಯ, ಏನು ಹೇಳಿದ್ದಾನೆ ಅನ್ನುವುದನ್ನು ನಾವು ಸರಿಯಾಗಿ ಗಮನಿಸದೆ ಹೋದರೆ ಊರ್ಕೆ ವಿಂಟಾವೋ ಲೇಖ ತಿಂಟಾವೋ ಅಂತ ತೆಲುಗಿನಲ್ಲಿ ಯಾರು ಇದ್ದರೆ ಗೊತ್ತಾಗುತ್ತೆ ಅವರಿಗೆ. ಅಂದರೆ ಸುಮ್ಮನೆ ಕೇಳ್ತಾ ಇದ್ದೀರೋ ಅಥವಾ ಏನಾದರೂ ಜೀರ್ಣ ಮಾಡಿಸ್ಕೊಳ್ತಾ ಇದ್ದೀರೋ ಅಂತ ಹೇಳಿ ಸಾಯಿಬಾಬಾ ಅವರು ಯಾವಾಗಲೂ ಕೇಳ್ತಾ ಇದ್ದರಂತೆ. ಹಾಗಾಗಿ ದೊಡ್ಡವರ ಮಾತನ್ನು ಹಾಗೇ ನಿಮಗೆ ಅದನ್ನು ಕಳಿಸ್ಬಿಡ್ಬೇಕು ಅಷ್ಟೇನೆಯ, ನಮ್ಮದು ಏನಿಲ್ಲ ಮಧ್ಯದಲ್ಲಿ. ಆ ರೀತಿಯಲ್ಲಿ ಇತಿ ಮಾಂ ಯೋ ಅಭಿಜಾನಾತಿ, ನನಗೆ ಯಾವುದೇ ಕರ್ಮದ ಅಂಟಿಲ್ಲ, ನನಗೆ ಯಾವುದೇ ಕರ್ಮದಲ್ಲಿ ಆಸಕ್ತಿಯೂ ಇಲ್ಲ. ಇದು ಕೃಷ್ಣ ಮುಂದೆ ಹೇಳ್ತಾನೆ. ಆ ರೀತಿಯಲ್ಲಿ ಇಲ್ಲಿ ಕೃಷ್ಣ ಒಂದು ವಿಶೇಷವಾದಂತಹ ಒಂದು ಸಂದೇಶವನ್ನು ನಮಗೆ ಕೊಡ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮ ಅನುವರ್ತಂತೆ. ನನ್ನ ದಾರಿಯನ್ನೇ ಅನುಸರಿಸಿಕೊಂಡು ಅವರು ಬರ್ತಾರೆ, ಎಲ್ಲ ಮನುಷ್ಯರು ಕೂಡ. ಮನುಷ್ಯಾ ಸರ್ವಶಃ ಹೇ ಪಾರ್ಥ. ಶ್ಲೋಕ ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಲೋಕದಲ್ಲಿ ಜನರು ಕರ್ಮ ಫಲವನ್ನು ಇಚ್ಛಿಸುತ್ತಾ ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ಕರ್ಮದ ಮೂಲಕ ಸಿದ್ಧಿ ಬೇಗ ದೊರೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಮೊದಲಿಂದ ಬಂದಿದೆ. ಸಾಮಾನ್ಯವಾಗಿ ನಾವು ಸಾಮಾನ್ಯ ಜನರು ಅಂದರೆ ಪಬ್ಲಿಕ್ ಪೀಪಲ್ ಅಂತ ಹೇಳ್ಬೋದು ನಾವು. ನಮಗೆಲ್ಲ ಏನೋ ಕಷ್ಟ ಬಂತು ಆ ಪೂಜೆ ಮಾಡು, ಏನೋ ಕಷ್ಟ ಬಂತು ಈ ಪೂಜೆ ಮಾಡು, ಇದು ನಮ್ಮಲ್ಲಿ ಅನೂಚಾನವಾಗಿ ಬಂದುಬಿಟ್ಟಿದೆ. ಸಾಮಾನ್ಯವಾಗಿ ಬಂದಿದೆ ಅಲ್ಲ, ಅದು ಸತ್ಯವೂ ಕೂಡ. ಆದರೆ ಆವತ್ತಿನ ಕಾಲದಲ್ಲಿ ಇದ್ದಂತಹ ನಂಬಿಕೆ ಶ್ರದ್ಧೆ ಇವತ್ತು ಇಲ್ಲ ಅಷ್ಟೇನೆಯ. ನಾವು 48 ದಿವಸ ಲಕ್ಷ್ಮಿಯ ಸ್ತೋತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾತಃ ಕಾಲ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕುಳಿತುಕೊಂಡು ಹೇಳಿಕೊಂಡರೆ ಮದುವೆ ಆಗದೆ ವಿವಾಹ ಆಗದೇ ಇರುವಂತಹ ಕನ್ಯೆಯರಿಗೆ ವಿವಾಹ ಯೋಗ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯನ ಆರಾಧನೆಯನ್ನು ನಾವು 48 ದಿವಸ ನಿರಂತರವಾಗಿ ಮಾಡಿದರೆ ನಮ್ಮ ದೈಹಿಕವಾದಂತಹ ಎಷ್ಟೋ ನ್ಯೂನತೆಗಳು ಸರಿ ಹೋಗ್ತದೆ ಅಂತ ಹೇಳ್ತಾರೆ. ಮಯೂರ ವರ್ಮ ಅಂತ ಒಬ್ಬ ಇದ್ದ. ನೀವು ಆ ರಾಜ ಮಯೂರ ಅಲ್ಲ, ಇನ್ನೊಬ್ಬ ಕವಿ ಮಯೂರ ಕವಿ ಅಂತ ಒಬ್ಬ ಇದ್ದ. ಅವನಿಗೆ ಕಣ್ಣಿರಲಿಲ್ವಂತೆ. ಅವನು ಸೂರ್ಯ ಶತಕ ಅಂತ ಒಂದು ಬರೆದಿದ್ದಾನೆ. ಆ 100 ಶತಕವನ್ನು ಬರೆದು ಮುಗಿಸಿ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ 12 ದಿವಸ ಅವನು ತನ್ನ ಕಣ್ಣಿನ ದೃಷ್ಟಿಯನ್ನು ಮರಳಿ ಪಡೆದುಕೊಂಡ ಅಂತ ಹೇಳುವ ಮಾತುಂಟು. ಅದಕ್ಕೆ ಮಾತಲ್ಲ, ಅದು ಆ ಸೂರ್ಯ ಶತಕ ಇವತ್ತಿಗೂ ಚಾಲ್ತಿಯಲ್ಲಿದೆ. ಅದರಿಂದಲೇ ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಪ್ರತಿ ವರ್ಷದ ಮಾಘ ಮಾಸ ಬಂದಾಗ ಸೂರ್ಯನಾರಾಯಣನ ಆರಾಧನೆಗೆ ವಿಶೇಷ ದಿನ ಅಂಥೇಳಿ ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡ್ತೀವಿ. ರಥಸಪ್ತಮಿ ಒಂದೇ ಅಲ್ಲ, ಮಾಘ ಮಾಸ ಪೂರ್ತಿ ಸೂರ್ಯನಾರಾಯಣನ ಆರಾಧನೆಗೆ ವಿಶೇಷವಾದ ಮಾಸ ಅಂತ ಕೂಡ ಹೇಳ್ತಾರೆ. ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಈ ತರಹದ್ದು ಬೇಕಾದಷ್ಟಿದೆ. ಆದ್ದರಿಂದ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ.
ಕ್ಷಿಪ್ರವಾಗಿ ಇಂತಹ ಕರ್ಮಗಳಿಂದ ಸಿದ್ಧಿ ಸಿಗುತ್ತೆ ಅಂತ ಹೇಳಿ ನಂಬಿಕೊಂಡು ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ, ಇಲ್ಲಿ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾರಪ್ಪ ಅರ್ಜುನ. ಆದರೆ ಅದರಿಂದ ಪ್ರಯೋಜನ ಉಂಟು, ಖಂಡಿತ ಪ್ರಯೋಜನ ಉಂಟು. ಸಿನಿಕತನ ತೋರಿಸಬಾರ್ದು ನಾವು. ಆದರೆ ಹಿಂದೆ ಯಾವ ಶ್ರದ್ಧೆಯಿಂದ, ಯಾವ ತಪಸ್ಸಿನ ಮನೋಭಾವದಿಂದ, ಯಾವ ಭಕ್ತಿಯಿಂದ, ಯಾವ ನಂಬಿಕೆಯಿಂದ ಮಾಡ್ತಾ ಇದ್ರೋ ಆ ನಂಬಿಕೆಯಿಂದ, ಆ ಶ್ರದ್ಧೆಯಿಂದ, ಆ ಭಕ್ತಿಯಿಂದ ಮಾಡ್ತಾ ಇದ್ದಾರಾ ಇವತ್ತು? ಏನೋ ಕಷ್ಟ ಬಂತು, ಏನೋ ಕೇಳ್ತೀರಿ, ಯಾರೋ ಹೇಳ್ತಾರೆ, ಯಾರನ್ನೋ ಕರಿತೀರಿ, ಅವರು ಯಾತಕ್ಕೋಸ್ಕರ ಬರ್ತಾರೆ ಅಷ್ಟೇ. ಅವ್ರಿಗೆ ಗೊತ್ತಿರೋದು ಏನಿದೆಯೋ ಅದರ ದುಡ್ಡು ತಗೊಂಡು ಮಾಡಿಕೊಟ್ಟು ಹೋಗ್ತಾರೆ. ನೀವು ನನಗೆಲ್ಲ ಸಿಕ್ಕಿಬಿಡ್ತು ಅನ್ನುವ ಭಾವನೆ ನಿಮಗೆ ಬರುತ್ತದೆ. ಆದರೆ ನಿಮ್ಮ ಆ ಒಂದು ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುವುದು ಎಷ್ಟರ ಮಟ್ಟಿಗೆ ಅದರಲ್ಲಿ? ಅವರು ಬಂದು ಮಾಡಿ ಹೋಗ್ತಾರೆ ಅಂಥೇಳಿ ನೀವು ಹೊರಗಡೆ ರೂಮ್ನಲ್ಲೋ ಅಥವಾ ಇನ್ನೆಲ್ಲೋ ಕೂತ್ಕೊಂಡು ನಿಮ್ಮದೇ ಕೆಲಸ ಮಾಡ್ಕೊಳ್ತಾ ಇದ್ದರೆ ಆ ಸಿದ್ಧಿ ಬರೋದಿಲ್ಲ. ನೀವು ಅದರಲ್ಲಿ ತೊಡಗಿಸಿಕೊಳ್ಳಬೇಕು. ಹಾಗೆ ತೊಡಗಿಸಿಕೊಂಡಾಗ, ಆ ಶ್ರದ್ಧೆ ಇದ್ದಾಗ, ಶ್ರದ್ಧಾವಂತೋ ನ ಸೂಯಂತೋ ತೇಭಿ ಕರ್ಮಭಿ ಮುಚ್ಯಂತೆ, ಹಿಂದಿನ ಶ್ಲೋಕಗಳಲ್ಲಿ ಹೇಳಿಕೊಂಡಿದ್ದೇವೆ. ಶ್ರದ್ಧೆ ಭಾಳ ಮುಖ್ಯ. ಶ್ರದ್ಧೈವ ಯಥಾ ವರ್ಧಂತೆ ತಥೈವ ಸಿದ್ಧಿ ಭವತಿ ಪೂರುಷಃ. ಎಷ್ಟರ ಮಟ್ಟಿಗೆ ಅಂತಃಕರಣದಲ್ಲಿ ಶ್ರದ್ಧೆ ಜಾಸ್ತಿ ಆಗುತ್ತೋ ಅಷ್ಟರ ಮಟ್ಟಿಗೆ ಸಿದ್ಧಿ ಸಿಗುತ್ತೆ ನಮಗೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಹಿಂದೆ ಇದ್ದಂತಹ ಆ ಮಂತ್ರಶಕ್ತಿಯಾಗಲಿ ಭಾವಶಕ್ತಿಯಾಗಲಿ ಇವತ್ತು ಇಲ್ಲ. ಅದರಿಂದಲೇ ಅಷ್ಟೊಂದು ಸುಲಭದಲ್ಲಿ ಫಲ ಸಿಗುವುದಿಲ್ಲ. ಆದರೆ ಕೆಲವರಿಗೆ ಫಲ ಸಿಗುತ್ತೆ, ಆ ಶ್ರದ್ಧೆ ಭಕ್ತಿ ತೋರಿಸ್ತಾರೆ. ಅದಕ್ಕೆ ಒಂದು ವೇದ ಮಂತ್ರ ಹೇಳುತ್ತೆ ನೋಡಿ, ಸಕ್ತುಮಿ ವತಿತ ಉನಾ ಪುನಂತೋ ಯತ್ರ ಧೀರಾಹ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಈ ಮಂತ್ರ ಸಾಮಾನ್ಯವಾಗಿ ಅಲ್ಲಿ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ ಅನ್ನುವ ಆ ಒಂದು ಲೈನ್ನಲ್ಲಿ ಲಕ್ಷ್ಮೀ ಅನ್ನುವ ಪದ ಬಂತಲ್ಲ, ಈ ಮಂತ್ರ ಲಕ್ಷ್ಮಿಯನ್ನು ಕುರಿತು ಹೇಳುವುದು ಅಂಥೇಳಿ ಎಲ್ಲರೂ ಅದಕ್ಕೆ ಹೇಳ್ತಾರೆ. ಲಕ್ಷ್ಮಿಯ ಆರಾಧನೆಯ ಸಂದರ್ಭ ಬಂದಾಗ ಇದು ಲಕ್ಷ್ಮಿಗೆ ಸಂಬಂಧಪಟ್ಟ ಮಂತ್ರ. ಲಕ್ಷ್ಮಿಗೂ ಅದಕ್ಕೂ, ನೀವು ಪೂಜೆ ಮಾಡ್ತಾ ಇರುವ ಸಗುಣ ಸ್ವರೂಪದ ಲಕ್ಷ್ಮಿಗೂ ಈ ಮಂತ್ರಕ್ಕೂ ಏನೂ ಸಂಬಂಧವಿಲ್ಲ. ಲಸತಿ ಉಲ್ಲಾಸಯತಿ ಇತಿ ಲಕ್ಷ್ಮೀ ಅಂತ ಅರ್ಥ ಲಕ್ಷ್ಮೀ ಎನ್ನುವ ಪದಕ್ಕೆ. ಆದ್ದರಿಂದ ಆ ಮಾತಿನಲ್ಲಿ ಭದ್ರೈಷಾಂ ಲಕ್ಷ್ಮೀರ್ನಿಹಿತ ಅಧಿವಾಚಿ, ಆ ಮಾತಿನಲ್ಲಿ ಅಧಿವಾಚಿ, ಆ ಮಾತಿನಲ್ಲಿ ನಿಮಗೆ ಉಲ್ಲಾಸ ಮತ್ತು ಸಂತೋಷ ಹಾಗೂ ಮಂಗಳಗಳು ಇವೆ. ಯಾವ ಮಾತಿನಲ್ಲಿ? ಸಕ್ತುಮಿ ವತಿತ ಉನಾ ಪುನಂತೋ ಯತ್ರ ಧೀರ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಇದು ಮಂತ್ರ. ಸಕ್ತು ಅಂತ ಹೇಳಿದ್ರೆ ಹಿಟ್ಟು. ನೀವು ಫ್ಲೋರ್ ಮೇಲಿಂದ ಹಾಕಿಸ್ಕೊಂಡು ಬಂದಂತಹ ಹಿಟ್ಟು ಅಂತ ಇಟ್ಕೊಳ್ಳಿ, ಸಕ್ತು. ತಿತವು ಅಂತ ಹೇಳಿದ್ರೆ ಜರಡಿ. ಹೇಗೆ ಈಗ ಫ್ಲೋರ್ ಮೇಲಿಂದ ನಾವು ಮಿಲ್ ಮಾಡಿಸ್ಕೊಂಡು ಬರ್ತೀವಿ, ಅದು ಬಿಸಿಯಾಗಿರುತ್ತೆ, ಹರಡ್ತೀವಿ. ಅದಾದ ಮೇಲೆ ಅದನ್ನು ದಬ್ಬಕ್ಕೆ ತುಂಬುವ ಮೊದಲು ಅದನ್ನು ಸಾಣಿಸ್ತೀವಿ. ಸಾಣಿಸಿದಾಗ ಏನಾಗುತ್ತೆ? ಶುದ್ಧವಾದದ್ದೆಲ್ಲ ಕೆಳಗಡೆಗೆ ಬೀಳ್ತದೆ, ಸಣ್ಣ ಸಣ್ಣ ಕಲ್ಲು, ಸಣ್ಣ ಸಣ್ಣ ಕಸ ಕಡ್ಡಿ ಎಲ್ಲ ಮೇಲ್ಗಡೆಗೆ ಉಳಿದು ಹೋಗ್ತದೆ. ಆ ರೀತಿಯಲ್ಲಿ ವೇದ ಮಂತ್ರಗಳನ್ನು ತಮ್ಮ ಮನಸ್ಸೆಂಬ ಜರಡಿಯಲ್ಲಿ ಶೋಧಿಸಿ ಶೋಧಿಸಿ ತಪಸ್ಸಿನ ಮೂಲಕ ಶುದ್ಧ ಮಾಡಿ ಕೊಟ್ಟಿದ್ದಾರೆ ನಮ್ಮ ಹಿಂದಿನ ಮುನಿಗಳು. ಅವರು ಯಾರು? ಅವರು ಧೀರಾಹ, ಅವರು ಧೀರರು. ಯಾಕೆ ಧೀರರು ಅವರು? ಅವರಲ್ಲಿ ತಪಸ್ಸಿತ್ತು, ಅವರಲ್ಲಿ ಸಂಯಮ ಇತ್ತು, ಅವರಲ್ಲಿ ಜಿತೇಂದ್ರಿಯತ್ವ ಇತ್ತು, ಅವರಲ್ಲಿ ಅಪರಿಗ್ರಹತ್ವ ಇತ್ತು, ಅವರಲ್ಲಿ ಶ್ರದ್ಧೆ ಇತ್ತು, ಅವರಲ್ಲಿ ನಂಬಿಕೆ ಇತ್ತು, ಅವರಲ್ಲಿ ಭಕ್ತಿ ಇತ್ತು. ಈಗ ಹೇಳುವವರಲ್ಲಿ ಇದೆಲ್ಲವೂ ನೀವು ಪೂರ್ತಿ ನೋಡಲಿಕ್ಕೆ ಸಾಧ್ಯವಾ? ಸಿನಿಕತನ ಬಿಟ್ಟು ಬಿಡೋಣ. ಅಯ್ಯೋ ಎಲ್ಲ ಅಷ್ಟೇ ರೀ, ಅದು ಅದೇ ಸಿನಿಕತನ. ಆದರೆ ನಮ್ಮ ತೊಡಗುವಿಕೆ ಎಷ್ಟಿದೆ ಅಂತ ಸಂದರ್ಭದಲ್ಲಿ. ಆದ್ದರಿಂದ ಸಕ್ತುಮಿ ವತಿತವುನ ಪುನಂತೋ ಯತ್ರ ಧೀರಾಹ, ಪುನಂತಹ ಅಂದರೆ ಸಾಣಿಸೋದು,
ಯತ್ರ ಧೀರಾಹ, ಎಲ್ಲಿ ಧೀರರು, ಧೀರರು ಅಂದರೆ ಋಷಿಮುನಿಗಳು, ಇದೆ ಸಂಯಮಿಗಳು, ಇದೆ ತಪಸ್ವಿಗಳು ಇವರು. ಅತ್ರ ಸಖಾಯ ಸಖ್ಯಾನಿ ಜಾನತೆ, ಅಲ್ಲಿ ನಿಜವಾಗಿಯೂ ಗೆಳೆತನದಿ ಗೆಳೆಯರು ಗೆಳೆತನವನ್ನು ಕಾಣುವರು. ಆದ್ದರಿಂದಲೇ ವೇದ ಮಂತ್ರಗಳನ್ನು ಸರಿಯಾಗಿ ಹೇಳುವವರನ್ನು ಕಂಡರೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಅಂತಃಕರಣದ ಆಳದಿಂದ ಒಂದು ಗೌರವ ಎದ್ದು ಬರ್ತದೆ. ಅದನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಆ ಮಾತಿನಲ್ಲಿ ಭದ್ರೈಷಾಂ ಲಕ್ಷ್ಮೀರ್ ನಿಹಿತಾಧಿವಾಚಿ, ಆ ಮಾತಿನಲ್ಲಿ ನಿಮಗೆ ಲಕ್ಷ್ಮಿ ಮಂಗಳಗಳು ಇಹವು. ಇಷ್ಟೇ ಆ ಮಂತ್ರದ ಅರ್ಥ. ಸಗುಣ ಸ್ವರೂಪದ ಲಕ್ಷ್ಮಿಯ ಮೂರ್ತಿಗೂ ಈ ಮಂತ್ರಕ್ಕೂ ಏನೂ ಸಂಬಂಧವಿಲ್ಲ. ಅಂದರೆ ಎಲ್ಲ ವೇದ ಮಂತ್ರಗಳು ಕರ್ಮದಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಈ ರೀತಿಯಲ್ಲಿ ಪ್ರಯೋಗ ಆಗಬೇಕು. ಪಿಷ್ಟವನು ಜರಡಿಯಲ್ಲಿ ಶೋಧಿಸುವ ತೆರದಿ, ಎಲ್ಲಿ ಧೀರರು ಮನದಿ ಮಾತನು ಶೋಧಿಸುವರು, ಅಲ್ಲಿ ನಿಜದಿ ಗೆಳೆಯರು ಗೆಳೆತನವ ಕಾಣುವರು. ಆ ಮಾತಿನಲ್ಲಿ, ಆ ವಾಕ್ಕಿನಲ್ಲಿ ನಿಮಗೆ ಲಕ್ಷ್ಮಿ ಮಂಗಳಗಳು ಇಹವು. ಆ ಮಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಿ, ಮಂತ್ರಗಳನ್ನು ಸರಿಯಾಗಿ ಅನ್ವಯ ಮಾಡಿಕೊಂಡು ಕರ್ಮವನ್ನು ಮಾಡಿ, ಕರ್ಮಾಂತರದಲ್ಲಿ ಕರ್ಮದ ಕೊನೆಯಲ್ಲಿ ಆ ಮಂತ್ರಗಳಿಂದ ಸರಿಯಾದ ರೀತಿಯಲ್ಲಿ ವಿಶಿಷ್ಟವಾಗಿ ನಡೆದಂತಹ ಆ ಕರ್ಮದ ಸಂಪೂರ್ಣ ಭಾವವನ್ನು ನಿಮಗೆ ವಿವರಿಸಿ ಹೇಳಿದರೆ, ಆ ಹೇಳುವ ಮಾತಿನಲ್ಲಿ ನಿಮಗೆ ಲಕ್ಷ್ಮೀ ಮಂಗಳಗಳಿದೆ. ಅಷ್ಟು ತಿಳ್ಕೊಂಡು ಹೇಳುವವರನ್ನು ಎಲ್ಲಿ ಹುಡುಕೋಣ ಇವಾಗ? ಇಲ್ಲ ಅಂತಲ್ಲ, ಸಿನಿಕತನ ಮಾಡಬಾರ್ದು ನಾವು. ಆದರೆ ಅವರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಅದಕ್ಕೆ ಅನುಗುಣವಾಗಿರಬೇಕು. ನಾವು ನಮ್ಮ ಮನಸ್ಸನ್ನು ಹದ ಮಾಡಿಕೊಳ್ಬೇಕು. ಅವರನ್ನು ನಾವು ನಮ್ಮ ಮನಸ್ಸಿಗೆ ಹದವಾಗಿ ಮಾಡಿಕೊಂಡು ನಾವು ಹೇಳ್ದಂಗೆ ಅವ್ರು ಕೇಳೋದಿಲ್ಲ. ಆದರೆ ನಮ್ಮ ಮನಸ್ಸು ಮುಳ್ಳಿದೆ ಹೋಗುವಾಗ, ಕೊಳಕಿದೆ ಹೋಗುವಾಗ ಏನು ಮಾಡಬೇಕು? ನಾವು ಕಾಲಿಗೆ ಪಾಪಾಸನ್ನು ಹಾಕಿಕೊಂಡ್ರೆ ನಮಗೆ ಆ ಮುಳ್ಳು ಚುಚ್ಚೋದಿಲ್ಲ, ಕೊಳಕು ನಮ್ಮ ಕಾಲಿಗೆ ಹಿಡಿಯೋದಿಲ್ಲ. ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಅದಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. ಸೋಮನಾಥಾನಂದಜಿಯವರು ಹೇಳುವಂತೆ, ಒಂದು ಎತ್ತಿನ ಗಾಡಿಯಲ್ಲೋ ಕುದುರೆ ಗಾಡಿಯಲ್ಲೋ ಹೋಗುವಾಗ ಹಳ್ಳಿ ದಾರಿ ಅಂತ ಇಟ್ಕೊಳ್ಳಿ, ರಸ್ತೆ ಏನು ಅಷ್ಟೊಂದು ಸರಿಯಾಗಿರೋದಿಲ್ಲ, ಕೊರಕಲು ಗುಡ್ಡ ಇಳಿ ಎಲ್ಲ ಇರ್ತದೆ. ಕೂತ್ಕೊಂಡವನಿಗೆ ಎತ್ತಿ ಹಾಕಿ ಎದೆಯೇ ಹಿಡ್ಕೊಂಡ್ಬಿಡ್ತದೆ ಅಲ್ವಾ? ಅದೇ ಗಾಡಿಗೆ ಚರ್ಮದ ಟೈರನ್ನು ತೊಡಿಸಿ ಒಂದು ಸ್ಪ್ರಿಂಗನ್ನು ಅಳವಡಿಸಿಬಿಟ್ರೆ ಅದೇನಾಗುತ್ತೆ? ಆವಾಗ ನಿಮಗೆ ಎಲ್ಲಿ ಇಳಿತ ಬರುತ್ತೋ, ಎಲ್ಲಿ ಮೇಲೆ ಬರುತ್ತೋ, ಆವಾಗ ಅದು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಅದು ಒಳಗಡೆ ಕೂತವನಿಗೆ ಅದು ಯಾವುದೇ ರೀತಿಯ ಬಾಧಕ ಬರದೇ ಇರುವ ರೀತಿಯಲ್ಲಿ ಅದು ನೋಡಿಕೊಳ್ಳುತ್ತೆ. ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಅದಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. ಜನ್ಮ ಸಾವಿರ ಬರಲಿ ನಷ್ಟವದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟವದರಿಂದೇನು, ಬ್ರಹ್ಮ ಹೃದಯದಿ ನೆಲೆಸೆ ಮಾಯೆ ಏನು ಗೈದೊಡೇನು, ಇಮ್ಮಿದಳ ಸರಸವದು ಕಾಣಿ ಮಂಕುತಿ. ಇಮ್ಮಿದಳು ಅಂದರೆ ಮನದನ್ನೇ ಪತ್ನಿ ಅಂತ ಇಟ್ಕೊಳ್ಳೋಣ. ಆ ಬ್ರಹ್ಮ ಅನ್ನುವ ಭಾವ, ಭಕ್ತಿ ಅನ್ನುವ ಭಾವ, ಶ್ರದ್ಧೆ ಅನ್ನುವ ಭಾವ, ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಪಾಡ್ತಾ ಇದೆ ಅನ್ನುವ ಭಾವ ನಮ್ಮ ಹೃದಯಾಂತರಾಳದಲ್ಲಿ ಇದ್ದರೆ ಮಾಯೆ ಏನು ಗೈದೊಡೇನು, ಇಮ್ಮಿದಳ ಸರಸವದು, ಜನ್ಮ ಸಾವಿರ ಬರಲಿ ನಷ್ಟವದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟವದರಿಂದೇನು. ಹಾಗಾಗಿ ನಾವು ಹೊರಗಡೆಗೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳೋದು, ಟ್ಯೂನ್ ಮಾಡಿಕೊಳ್ಬೇಕಾಗಿರೋದು ನಮ್ಮ ಒಳಗಡೆಗೆ. ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬೇಗ ಫಲ ಸಿಗುತ್ತೆ ಅಂತ ಹೇಳಿ ಬೇರೆ ಬೇರೆ ದೇವತೆಗಳನ್ನು ಎಷ್ಟೋ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಆದರೆ ಆ ಆರಾಧನೆಗೆಲ್ಲ ಫಲ ಸಿಗುತ್ತೋ? ಫಲ ಸಿಗಬೇಕಾದರೆ ಏನು ಮಾಡಬೇಕು? ಆದ್ದರಿಂದ ಶ್ರದ್ಧೆ ಜಾಸ್ತಿ ಆಗಬೇಕು, ಭಕ್ತಿ ಜಾಸ್ತಿ ಆಗಬೇಕು. ಆ ಕಾಂಕ್ಷೆ ಇದೆಯಲ್ಲ, ಕಾಂಕ್ಷಂತಹ ಅಂತ ಹೇಳಿದ್ರೆ ಇಚ್ಛಿಸುತ್ತಾ ಅಂಥೇಳಿ, ಆಕಾಂಕ್ಷೆ ಆಗಬೇಕು. ಆಸೆ ಸರಿಯಾದ ರೀತಿಯ ಆಕಾಂಕ್ಷೆ ಆದಾಗ ಭಗವಂತನ ಆ ಒಂದು ಅನುಗ್ರಹ ಇಳಿದು ಬರ್ತದೆ. ಆ್ಯಸ್ ಪ್ರೇಯರ್ಸ್ ಗೋ ಅಪ್ ಬ್ಲೆಸ್ಸಿಂಗ್ಸ್ ಫಾಲ್ ಡೌನ್ ಅಂತ ಒಂದು ಮಾತುಂಟಲ್ವೇ? ನಮ್ಮ ಪ್ರೇಯರ್ಸು ಎಷ್ಟು ಸಿನ್ಸಿಯರಾಗಿ ಮೇಲಕ್ಕೆ ಹೋಗುತ್ತೋ ಅಷ್ಟು ಬ್ಲೆಸ್ಸಿಂಗ್ಸ್ ಫಾಲ್ ಡೌನ್. ಆ ರೀತಿಯಲ್ಲಿ ಮಾಡುವಾಗ ಮನಸ್ಸಿನ ಭಕ್ತಿ ಭಾವ ಅದಿರಬೇಕು. ಅದನ್ನು ಈ ಶ್ಲೋಕದಲ್ಲಿ ನಾವು
ತಿಳ್ಕೊಳ್ಬೇಕು. 13ನೇ ಶ್ಲೋಕ ಒಂದು ವಿಶಿಷ್ಟವಾದ ಶ್ಲೋಕ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಗುಣ ಮತ್ತು ಕರ್ಮಗಳ ವಿಭಾಗದಂತೆ ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಯಾಗಿದೆ. ನಾನು ಅದರ ಕರ್ತೃ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಆದರೆ ನನ್ನನ್ನು ಮಾತ್ರ ಆ ಕರ್ತೃವಾದರೂ ಕೂಡ ನನಗೆ ಅದರ ಸಂಬಂಧ ಇಲ್ಲ. ನಾನು ತಸ್ಯ ಅಕರ್ತಾರಂ ಅಪಿ ಮಾಂ ವಿದ್ಧಿ. ಅಕರ್ತಾರ ಕರ್ತೃ ಅಂತ ಹೇಳ್ಕೊಳ್ತಾನೆ, ಅಕರ್ತಾರ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಹೇಗೆ ತಿಳ್ಕೊಳ್ಬೇಕು ನಾವು? ಸೃಷ್ಟಿ ಮಾಡಿದ್ದೇನೆ, ಸೃಷ್ಟಿ ಮಾಡಿ ಸರಿಯಾದ ರೀತಿಯಲ್ಲಿ ಹೇಗಿರಬೇಕೋ ಹಾಗೆ ಇರಿ ಅಂತ ಹೇಳಿ ಬಿಟ್ಟಿದ್ದೇನೆ. ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮಗೊಂದು ವಿವೇಕವನ್ನು ಕೊಟ್ಟಿದ್ದೇನೆ ನಾನು ಹೇಗಿರಬೇಕು ಅಂತ ಹೇಳಿ, ಅಲ್ವಾ? ಇದನ್ನು ಎಲ್ಲ ಕಡೆನೂ ಇದು ಸಾಮಾನ್ಯವಾಗಿ ನಮ್ಮ ಪುರುಷ ಸೂಕ್ತ, ವೇದದಲ್ಲಿ ಬರುವಂತಹ ಪುರುಷ ಸೂಕ್ತ ಇದನ್ನು ಭಗವಂತನ ವಿರಾಟ್ ರೂಪವನ್ನು ವರ್ಣಿಸುವ ನೆಲೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ನಮಗೆ ಆ ಚಾತುರ್ವರ್ಣ್ಯದ ವಿಚಾರವನ್ನು. ಏನು ಹೇಳುತ್ತಲ್ಲಿ? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಊರೋ ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ. ಅಜಾಯತ ಅನ್ನುವ ಪದವೇ ಇದೆ. ಹಾಗಿರೋದ್ರಿಂದನೇ ಎಲ್ಲರಿಗೂ ತೊಂದರೆ ಬಂದಿರೋದು. ಹುಟ್ಟಿದವು ಅಥವಾ ಹುಟ್ಟಿಸಿದ ಹಾಗಲ್ಲ. ಇಲ್ಲಿ ಭೌತಿಕವಾದ ರೂಪ ಬಂತು ಅವನಿಂದ ಅಂತ ಅಲ್ಲ ಅರ್ಥ. ಇಡೀ ಸಮಾಜವನ್ನು, ಇಡೀ ವಿಶ್ವವನ್ನು ವರ್ಣಿಸುವ ಆ ಸೂಕ್ತ, ಆ ವೇದ ಮಂತ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಒಂದು ಪವಿತ್ರತಮವಾದ ಮಂತ್ರ. ಅಲ್ಲಿ ವಿರಾಟ್ ಪುರುಷನ ಈ ವೈಶ್ವಿಕ ದೇಹವನ್ನು ಕುರಿತು ಹೇಳ್ತಾ ಇದ್ದಾರೆ ಋಷಿಗಳು. ಸಮಾಜ, ಪ್ರಪಂಚ, ಇಡೀ ಲೋಕದ ಮುಖ ಬ್ರಾಹ್ಮಣ ಅಂತ ತಿಳ್ಕೋ. ಲೋಕದ ಶಕ್ತಿ ಕ್ಷತ್ರಿಯ ಅಂತ ತಿಳ್ಕೋ. ಲೋಕದ ಸಂಪತ್ತು ವೈಶ್ಯ ಅಂತ ತಿಳ್ಕೋ. ಹಾಗೂ ಇಡೀ ಲೋಕದ ಎಲ್ಲ ಕಾರ್ಯವ್ಯವಸ್ಥೆಯೂ ಕೂಡ ಶೂದ್ರನಿಗೆ ಸೇರಿದ್ದು. ಶೂದ್ರನಿಗೆ ಸೇರಿದ್ದಲ್ಲ, ಕಾರ್ಯವ್ಯವಸ್ಥೆಯನ್ನು ಯಾರು ಹಿಡಿದಿರ್ತಾರೋ ಅವರು ಶೂದ್ರರು ಅಂತ ತಿಳ್ಕೊ. ಶೂದ್ರ ಅಂತ ಹೇಳಿದಕೊಳ್ಳೆ ಅಲ್ಲಿ ಮೇಲೂ ಇಲ್ಲ, ಕೀಳೂ ಇಲ್ಲ. ಇದೆಲ್ಲ ಮಾಡಿರೋದು ಅಜಾಯತ ಅನ್ನುವ ಪದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬಂದಂತೆ ಅರ್ಥ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಣಿಮಂತ್ರನನ್ನು ಸೃಷ್ಟಿ ಮಾಡಿಕೊಂಡಂಗೆ ಆಗುತ್ತೆ ನಾವು, ಅಲ್ವಾ? ಆ ದೃಷ್ಟಿಯಲ್ಲಿ ನಾವು ನೋಡಬೇಕು. ಅದು ಮುಖ್ಯ ಇಲ್ಲಿ. ಇದನ್ನು ಮಹಾಭಾರತದ ಶಾಂತಿ ಪರ್ವದಲ್ಲೂ ಕೂಡ ಭೀಷ್ಮರು ಈ ಮಾತನ್ನು ಹೇಳಿದ್ದಾರೆ. ಬ್ರಹ್ಮವಕ್ತ್ರಂ ಭುಜೌ ಕ್ಷತ್ರಂ ಕೃತ್ಸ್ನಂ ಊರೂದರಂ ವಿಷಃ ಪಾದೌ ಯಸ್ಯಾಶ್ರಿತಾಃ ಶೂದ್ರಾಃ ತಸ್ಮೈ ವರ್ಣಾತ್ಮನೇ ನಮಃ. ಭಗವಂತನನ್ನು ವರ್ಣಾತ್ಮನೇ ನಮಃ ಅಂತ ಹೇಳಿಯೇ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ವರ್ಣಗಳು ಅವನಲ್ಲಿಯೇ ಇದೆ. ಹಾಗಾದರೆ ಭಗವಂತನ ಕಾಲು ಈಗ ಭಗವಂತನ ಕಾಲಿಂದ ಶೂದ್ರ ಬಂದ ಅಂತ ಹೇಳಿ ನಾವು ಅದಕ್ಕೆ ಅರ್ಥ ಮಾಡಿಬಿಟ್ಟು ನಾವೇನು ಅಷ್ಟು ಕನಿಷ್ಠವೋ ಅಂತ ಭಗವಾನ್ ಅಂತವ್ರು ಕೇಳಿದ್ರೆ ಭಗವಂತನ ವಿಚಾರವಾಗಿ, ಈಗ ಭಗವಂತನ ಪಾದಾರವಿಂದ ಅಷ್ಟು ಕನಿಷ್ಠವೇ? ಗುರುಪಾದಾರವಿಂದ ಅಷ್ಟು ಕನಿಷ್ಠವೇ? ಗುರುಗಳ ಹಿಡಿ ಗುರುಗಳ ಪಾದವ ಹಿಡಿ ಅಂಥೇಳಿ ಹಾಡಿದ್ದಾರೆ ದಾಸರು, ಅಲ್ವಾ? ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಅಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮ ದೇವ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ಅಂತ ಹೇಳಿ ಭಜಗೋವಿಂದಂ ಸ್ತೋತ್ರದ ಕೊನೆಯ ಶ್ಲೋಕವನ್ನು ಶಂಕರಾಚಾರ್ಯರು ಮುಗಿಸ್ತಾರೆ. ಪಾದ ಹಾಗಾದರೆ ಕನಿಷ್ಠವೋ? ಭಗವಂತನ ಪಾದ ಕನಿಷ್ಠವೋ? ಗುರುಗಳ ಪಾದ ಕನಿಷ್ಠವೋ? ಗುರುಪಾದುಕಾ ಅಭಿವಂದನೆ ಅಂತ ಮಾಡ್ತಾರೆ, ಕೇಳಿರಬಹುದು ನೀವು. ಅನಂತ ಸಂಸಾರ ಸಮುದ್ರತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. 10 ಶ್ಲೋಕಗಳಿದೆ, 8 ಶ್ಲೋಕಗಳಿದೆ. ಅದರಲ್ಲಿ ಒಂದು ಶ್ಲೋಕ ಹೇಳುತ್ತೆ ನೋಡಿ.
ಶಮಾಧಿಷಟ್ಕಪ್ರದವೈಭವಾಭ್ಯಾಂ ಸಮಾಧಿದಾನವ್ರತದೀಕ್ಷಿತಾಭ್ಯಾಂ ರಮಾಧವಾಂಘ್ರಿಸ್ಥಿರಭಕ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ವೇದಾಂತವನ್ನು ಕಲಿಬೇಕಾದರೆ, ಆಧ್ಯಾತ್ಮ ಚಿಂತನೆ ಮಾಡಬೇಕಾದರೆ ಸಾಧನ ಚತುಷ್ಟಯಗಳು ಬೇಕು ಅಂತ ಹೇಳಿ ಹೋದ ಕ್ಲಾಸ್ನಲ್ಲಿ ಅಂದ್ಕೊಂಡ್ವಿ ನಾವು. ಸಾಧನ ಚತುಷ್ಟಯ ಇಲ್ಲದೆ ವೇದಾಂತ ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅಂಥೇಳಿ. ಅವೇ ಶಮ ದಮ ಶ್ರದ್ಧಾ ತಿತೀಕ್ಷಾ ಸಮಾಧಾನ ಇತ್ಯಾದಿಗಳು. ಅದನ್ನು ಗುರುವಿನ ಅನುಗ್ರಹ ಇಲ್ಲದೆ ಅದು ಸಿಕ್ಕುವುದಿಲ್ಲ ನಮಗೆ. ಅದಕ್ಕೆ ಅಲ್ಲಿ ಹಾಡಿದ್ದಾರೆ ಶಮಾಧಿ ಷಟ್ಕಪ್ರದ ವೈಭವಾಭ್ಯಾಂ. ಗುರುಗಳ ಪಾದವನ್ನು ಸರಿಯಾದ ರೀತಿಯಲ್ಲಿ ನಾವು ಹಿಡಿದುಕೊಂಡ್ರೆ ಆ ಷಟ್ ಸಂಪತ್ತಿ ಕ್ಷಣ ಮಾತ್ರದಲ್ಲಿ ನಮ್ಮದಾಗಿ ಹೋಗ್ಬಿಡ್ತದೆ. ಸಮಾಧಿದಾನವ್ರತ ದೀಕ್ಷಿತಾಭ್ಯಾಂ. ಸರಿಯಾದ ರೀತಿಯ ಸಮಾಧಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ದೀಕ್ಷೆಯನ್ನು ಕೊಡುವುದು ಗುರು. ಅದರಿಂದಲೇ ಗುರುಪಾದುಕೆಯನ್ನು ನಾವು ಹಿಡ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ರಮಾಧವಾಂಘ್ರಿ ಸ್ಥಿರಭಕ್ತಿದಾಭ್ಯಾಂ. ರಮಾಧವ, ರಮಾಧವ ಯಾರು? ಮಹಾವಿಷ್ಣು. ಧವ ಅಂದರೆ ಹಸ್ಬೆಂಡ್, ಪತಿ. ರಮೆಯ ಪತಿಯಾದ ವಿಷ್ಣುವಿನಲ್ಲಿ ಅನನ್ಯತೆಯ ಭಕ್ತಿಯನ್ನು ನಾವು ನಿಜವಾಗಿಯೂ ಇಟ್ಟುಕೊಳ್ಳಬೇಕಾದರೆ ಗುರುಪಾದುಕೆಗಳನ್ನು ಆಶ್ರಯಿಸಬೇಕು ನಾವು. ಆ ರೀತಿಯಲ್ಲಿ ಇಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅದನ್ನು ಭೀಷ್ಮರು ಹೇಳ್ತಾ ಇದ್ದಾರೆ. ಪಾದೌ ಯಸ್ಯಾಶ್ರಿತಾ ಶೂದ್ರಾ ತಸ್ಮೈ ವರ್ಣಾತ್ಮನೇ ನಮಃ. ಭಾಗವತದ 11ನೇ ಸ್ಕಂದದಲ್ಲಿ ಕೂಡ ಮತ್ತೆ ಇದೇ ಪುರುಷ ಸೂಕ್ತದ ಸಂಪೂರ್ಣ ಚಿಂತನೆ ಶ್ಲೋಕ ರೂಪದಲ್ಲಿ ಬಂದಿದೆ. ವ್ಯಾಸರು ಹೇಳಿರುವುದು, ಶುಕರು ಅದನ್ನು ಅನುಸಂಧಾನ ಮಾಡಿದ್ದಾರೆ. ಇದನ್ನು ಭಾಗವತದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಮುಖ ಬಾಹು ಊರು ಪಾದೇಭ್ಯ ಪುರುಷಸ್ಯಾಶ್ರಮೈ ಸಹ ಚತ್ವಾರೋ ಜಜ್ಞಿರೇ ವರ್ಣಾ ಗುಣೈ ವಿಪ್ರಾದಯ ಪೃಥಕ್ ಪೃಥಕ್. ಕೃಷ್ಣನೇ ಹೇಳುವ ಮಾತು. ಗುಣ ಕರ್ಮ ಇವುಗಳ ವಿಭಾಗಕ್ಕೆ ಅನುಗುಣವಾಗಿ ಜಜ್ಞಿರೇ ಚತ್ವಾರೋ 4 ವರ್ಣಾಶ್ರಮಗಳು ನನ್ನಿಂದ ಸೃಷ್ಟಿಯಾಯಿತು. ಅದೇ ವಿಪ್ರಾದಯ ಪೃಥಕ್ ಪೃಥಕು. ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ. ಅದಕ್ಕೆ ಇಡೀ ಸಮಾಜವೇ ಅದರ ರೂಪ. ಆ ಸಮಾಜದ ಮುಖವಾಗಿ ಬ್ರಹ್ಮ, ಅದರ ಶಕ್ತಿಯಾಗಿ ಬಾಹುಗಳಾಗಿ ಕ್ಷತ್ರ. ಊರು ಅಂತ ಹೇಳಿದ್ರೆ ತೊಡೆ. ತೊಡೆ ವೈಶ್ಯನಿಗೆ ಯಾಕೆ ಹೇಳಿದ್ರು? ಅದು ಒಂದು ರೂಪಕ. ಸಾಮಾನ್ಯವಾಗಿ ವೈಶ್ಯರು ವ್ಯಾಪಾರ ಮಾಡುವವರು ಒಂದು ಕಡೆ ಕೂತಿರ್ತಾರೆ. ಕೂರುವುದಕ್ಕೆ ಸೊಂಟ ಭದ್ರವಾಗಿರಬೇಕು, ತೊಡೆ ಭದ್ರವಾಗಿರಬೇಕು. ಅದು ಇಲ್ಲದೆ ಹೋದರೆ, ಕೂರಕ್ಕಾಗದೆ ಹೋದರೆ ಅವರೊಬ್ಬರು ಕೂತಿರ್ತಾರೆ ಅಲ್ಲಿ ಗಲ್ಲಾದಲ್ಲಿ, ಏನೇನು ಬೇಕೋ ಅದನ್ನೆಲ್ಲ ಕೊಡು ಅಂತ ಹೇಳ್ತಾರೆ. ಕ್ಯಾಶ್ ಕೊಡುವಾಗ ಅವ್ರ ಹತ್ರ ಹೋಗಿ ಕೊಡಬೇಕು ನಾವು, ಅಲ್ವಾ? ಆದ್ದರಿಂದ ಊರು ಅಂತ ಹೇಳುವುದು ಒಂದು ರೂಪಕದ ರೀತಿಯಲ್ಲಿ ವೈಶ್ಯ ಅನ್ನುವ ಮಾತಿಗೆ ಬಂದಿದೆ. ಹಾಗೆ ಕೆಲಸ ಮಾಡುವವರಿಗೆ ಕೈಯೂ ಬೇಕು, ಕಾಲೂ ಬೇಕು, ಕಣ್ಣೂ ಬೇಕು, ಕಿವಿಯೂ ಬೇಕು, ಎಲ್ಲವೂ ಬೇಕು. ಹಾಗಾಗಿ ಅವ್ರು ಹೇಗೆ ಕಮ್ಮಿ ಆಗ್ತಾರೆ? ಶೂದ್ರರು ಕಮ್ಮಿ ಆಗ್ತಾರಾ? ಇಲ್ಲ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅವರವರ ಗುಣ, ಸಾತ್ವಿಕ ಗುಣ, ರಜೋಗುಣ, ತಮೋಗುಣ. ಸಾತ್ವಿಕ ಗುಣ ವಿಶೇಷವಾಗಿ ಇರುವವರು ಅಧ್ಯಯನ, ಸ್ವಾಧ್ಯಾಯ, ಜ್ಞಾನ ಸಂಪಾದನೆ, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಅವರು ಇರ್ತಾರೆ. ಆದ್ದರಿಂದ ಅವರು ಮುಖಪ್ರಾಯರು. ಅಂಥವರು ಯಾರಿದ್ದರೂ ಕೂಡ ಅವರೆಲ್ಲ ಬ್ರಾಹ್ಮಣರೇ. ಇದಕ್ಕೆ ನಾನು ಹಿಂದೆಯೇ ಒಂದು ಮಾತನ್ನು ನಾವು ಧರ್ಮರಾಜನಿಗೂ ಮತ್ತು ಅಜಗರ ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರುವಂತಹ ಮಾತನ್ನು ನಾವು ಹೇಳಿಕೊಂಡಿದ್ದೇವೆ, ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ಅಂತಹವರು ಬ್ರಾಹ್ಮಣರು. ಕ್ಷತಾನ್ ತ್ರಾಯತೆ ಇತಿ ಕ್ಷತ್ರಿಯ. ಅಂದರೆ ಹತಪಟ್ಟವರನ್ನು, ಕಷ್ಟಕ್ಕೆ ಸಿಕ್ಕಿದವರನ್ನು, ಗಾಯಗೊಂಡವರನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿ ಅವರಿಗೆ ಯಾರು ರಕ್ಷೆ ಕೊಡ್ತಾರೋ ಅಂತಹವರು ಕ್ಷತ್ರಿಯರು. ಅವರಿಗೆ ಬಾಹುಬಲ ಮುಖ್ಯ. ಸಂಪತ್ತಿನ ಸಂಪಾದನೆಯಲ್ಲಿ ನಮ್ಮ ಕೂತುಕೊಳ್ಳುವ ಆಸನ ಮುಖ್ಯವಾದದ್ದರಿಂದ ಅವರಿಗೆ ಊರು ಮುಖ್ಯ. ಬಾಕಿಯಂತೆ ಎಲ್ಲ ಕೆಲಸ ಮಾಡಲಿಕ್ಕೆ
ಎಲ್ಲ ಅಂಗಗಳು ಸರಿಯಾದ ರೀತಿಯಲ್ಲಿ ಇರುವವರಿಗೆ ಮಾತ್ರವೇ ಸಾಧ್ಯ ಕೆಲಸ ಮಾಡೋದು. ಅದಿಲ್ಲದೆ ಹೋದರೆ ಯಾವ ಕೆಲಸವೂ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಒಬ್ಬರು ಕಮ್ಮಿ ಇಲ್ಲ, ಒಬ್ಬರು ಜಾಸ್ತಿ ಇಲ್ಲ. ಇದನ್ನು ಹಾಗಾದರೆ ಇಷ್ಟೊಂದು ತಾರತಮ್ಯ ಈ ಸಮಾಜದಲ್ಲಿ ಹೇಗೆ ಬಂತು? ಭಗವಂತ ಹೇಳ್ತಾನೆ, ಚಾತುರ್ವರ್ಣ್ಯದ ಕರ್ತೃ ನಾನಾಗಿದ್ದರೂ ಕೂಡ ಅಕರ್ತೃವೂ ಆಗಿದ್ದೇನೆ ಅಂತ. ಅದು ಹೇಗೆ ಎಂಬುದಕ್ಕೆ ಶಂಕರರು ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಿ. ಮಾಯಾ ವ್ಯವಹಾರದಿಂದ ಭಗವಂತ ಕರ್ತೃ, ಪಾರಮಾರ್ಥಿಕವಾಗಿ ಅಲೌಕಿಕ ಭಾವದಲ್ಲಿ ನೋಡಿದಾಗ ಅವನು ಅಕರ್ತೃ. ಅವನು ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿ ಮಾಡಿ ಆ ಸೃಷ್ಟಿಯ ಒಳಗಡೆ ಸೇರಿಕೊಂಡಿದ್ದಾನೆ. ಸೇರಿಕೊಂಡು ಹೊರಗಡೆಯೂ ಸಾಕ್ಷೀಭೂತನಾಗಿ ನಿಂತುಕೊಂಡು ಸೃಷ್ಟಿ ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಇದ್ದಾನೆ. ಸಂಬಂಧ ಇಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಮಾತುಂಟು. ಭಗವಂತ ಸಾಕ್ಷಿ ಚೈತನ್ಯ ಸ್ವರೂಪ, ನಿರ್ಗುಣ, ಸಾಕ್ಷಿ ಚೇತ ನಿರ್ಗುಣ ಕೇವಲಶ್ಚ. ಅವನು ಕೇವಲ ಅಬ್ಸಲ್ಯೂಟ್ ಆಗಿ ಇರ್ತಾನವನು. ಆ ರೀತಿಯಲ್ಲಿ ಅಕರ್ತೃ, ಪಾರಮಾರ್ಥಿಕವಾಗಿ ಅವನು ಅಕರ್ತೃ. ಆದ್ದರಿಂದ ಇದನ್ನು ವೇದಾಂತ ದೇಶಿಕರು ಹೀಗೆ ಹೇಳ್ತಾರೆ, ತಮಶೂದ್ರೇ ರಜಃ ಕ್ಷತ್ರೇ ಬ್ರಾಹ್ಮಣೇ ಸತ್ವಮುತ್ತಮಂ. ತಮೋಗುಣ ಶೂದ್ರನಲ್ಲಿ ಜಾಸ್ತಿ ಇರ್ತದೆ, ರಜೋಗುಣ ಕ್ಷತ್ರಿಯನಲ್ಲಿ ಜಾಸ್ತಿ ಇರ್ತದೆ, ಸತ್ವಗುಣ ಬ್ರಾಹ್ಮಣನಲ್ಲಿ ಜಾಸ್ತಿ ಇರ್ತದೆ. ಈ ಗುಣಗಳು ಯಾರ್ಯಾರಲ್ಲಿ ಎಷ್ಟೆಷ್ಟು ಜಾಸ್ತಿ ಇರುತ್ತೋ ಅಷ್ಟಷ್ಟು ಮಟ್ಟಿಗೆ ಅವರು ಆಯಾಯ ವರ್ಣಕ್ಕೆ ಸೇರಿದವರಾಗ್ತಾರೆ, ಅಥವಾ ಇವತ್ತಿನ ಕಾಲದಲ್ಲಿ ನೀವು ಅಂದ್ಕೊಂಡಂಗೆ ಜಾತಿಯವರಾಗ್ತಾರೆ. ಆದರೆ ಒಂದು ಮಾತುಂಟಿಲ್ಲಿ, 4 ವರ್ಣಗಳು 4 ಜಾತಿ ಅಂತ ನೀವು ಹೇಳಿದ್ರೆ ಸಾವಿರಾರು ಜಾತಿ ಇದೆ ಭಾರತದಲ್ಲೇ ಸಾವಿರಾರು ಜಾತಿ ಇದೆ. ಅದಕ್ಕೆ ಹೊರತಾಗಿ ಇಡೀ ಪ್ರಪಂಚದಲ್ಲಿ ಎಷ್ಟೋ ಸಾವಿರ ಜಾತಿಗಳಿದೆ. ಅವರೆಲ್ಲ ಭಗವಂತನ ಯಾವ ಯಾವ ಅಂಗದಿಂದ ಹುಟ್ಟಿದರು ಅಂತ ಯಾರಾದರೂ ಕುಚೋದ್ಯ ಮಾಡಿ ಕೇಳಬಹುದು. ಅದಕ್ಕೆ ಉತ್ತರ ಇಷ್ಟನೆಯ. ಇದನ್ನು ಭೌತಿಕವಾದ ಅರ್ಥದಲ್ಲಿ ಬಾಯಿಯಿಂದ ಹುಟ್ಟಿದ ಅನ್ನುವ ಮಾತೇ ತಪ್ಪು. ಅಜಾಯತ ಅಂದರೆ ನಾನು ಹಾಗೆ ತೋರಿಸಿಕೊಂಡೆ, ನಾನು ಆ ರೀತಿಯಲ್ಲಿ ನಾನು ವ್ಯಕ್ತನಾದೆ. ಶೂದ್ರನಾಗಿ ವ್ಯಕ್ತನಾದವನೂ ನಾನೇ, ಬ್ರಾಹ್ಮಣನಾಗಿ ವ್ಯಕ್ತನಾದವನೂ ನಾನೇ, ಕ್ಷತ್ರಿಯನಾಗಿ ವ್ಯಕ್ತನಾದವನೂ ನಾನೇ, ವೈಶ್ಯನಾಗಿಯೂ ನಾನೇ. ಆಯಾಯ ಕರ್ಮಕ್ಕೆ ಅನುಗುಣವಾಗಿ ಅವರವರಲ್ಲಿ ಇರುವಂತಹ ಅವರ ಗುಣಕ್ಕೆ ಅನುಗುಣವಾಗಿ ಅವರು ಆ ವರ್ಣದಿಂದ ಸರಿಯಾದ ರೀತಿಯಲ್ಲಿ ಪರಿಚಯಿಸಲ್ಪಡುತ್ತಾರೆ. ಅಷ್ಟೇ ಹೊರತು ಜಾತಿ ಅಂತ ಹೇಳುವುದು ಇಲ್ಲ. ಅದಕ್ಕೆ ನೋಡಿ, ದುರ್ಗಾ ಸಪ್ತಶತಿಯನ್ನು ಹೇಳುವಾಗ ಅಪರಾಜಿತ ಸ್ತೋತ್ರದಲ್ಲಿ ಒಂದು ಮಾತುಂಟು, ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಅಲ್ವಾ. ಅಲ್ಲಿ ಯಾವ ದೇವಿ ಎಲ್ಲ ಪ್ರಾಣಿಗಳಲ್ಲಿಯೂ, ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ, ಎಲ್ಲ ಜಾತಿಗಳಲ್ಲೂ ಇರುವವಳು ನಾನು ಒಬ್ಬಳೇ. ಜಾತಿ ಅಂತ ಹೇಳೋದಕ್ಕೆ ಅರ್ಥ ಏನಲ್ಲಿ? ನಮ್ಮ ಸೀಮಿತ ಅರ್ಥದ ಜಾತಿಯಲ್ಲ. ಇಡೀ ವಿಶ್ವದಲ್ಲಿ ಎಷ್ಟು ಸ್ಪೀಶೀಸ್ ಇದೆಯೋ ಅದೆಲ್ಲದರಲ್ಲೂ ಜೀವರೂಪದಲ್ಲಿ ಇರುವವಳು ನಾನೇ. ಆ ಅರ್ಥದಲ್ಲಿ ತೆಗೆದುಕೊಂಡಾಗ ಕೃಷ್ಣನೇ ಮುಂದೆ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅಲ್ಲಿ ಯಾವ ಜಾತಿಯೂ ಇಲ್ಲ, ಎಲ್ಲರನ್ನೂ ನಾನು ಮಾಯೆಯ ಮೂಲಕ, ಮಾಯೆ ಎನ್ನುವ ಈ ದೇಹವೆಂಬ ಯಂತ್ರದಿಂದ ನಾನು ಅವರನ್ನೆಲ್ಲ ಮುಂದೆ ಹೋಗುವಂತೆ ಮಾಡ್ತಾ ಇದ್ದೇನೆ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಆ ರೀತಿಯಲ್ಲಿ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅಪಿ ಅವ್ಯಯಂ. ನಾನು ನಾಶವಾಗುವವನಲ್ಲ, ನಾನು ಅಕರ್ತಾರ, ಆದರೆ ಕರ್ತಾರನೂ ನಾನೇ. ಈ ವ್ಯವಸ್ಥೆಯನ್ನು ಹುಟ್ಟು ಹಾಕಿದವನು ನಾನು. ಸತ್ವಗುಣ ಯಾರಲ್ಲಿ ವಿಶೇಷವಾಗಿ ಪ್ರಾಬಲ್ಯದಲ್ಲಿ ಇರ್ತದೋ ಅವರೆಲ್ಲರೂ ಬ್ರಾಹ್ಮಣರೇ. ಆ ಅರ್ಥದಲ್ಲಿ APJ ಅಬ್ದುಲ್ ಕಲಾಂನಂತಹ ಬ್ರಾಹ್ಮಣ ಭಾರತಕ್ಕೆ ಇನ್ಯಾರೂ ಸಿಕ್ಕುವುದಿಲ್ಲ. H. ನರಸಿಂಹಯ್ಯನವರನ್ನ ನಾನು ಯಾವಾಗಲೂ H. ನರಸಿಂಹಯ್ಯನವರ ಮಾತಿಗೂ ನಾನು ಎಲ್ಲ ಕಡೆನೂ ಹೋಗ್ತಾ ಇದ್ದೆ ಅವ್ರದ್ದು ಕೇಳಲಿಕ್ಕೆ. ಅವರಂತಹ ಬ್ರಾಹ್ಮಣರು ಬೇರೆಯವರು ಸಿಕ್ಕುವುದಿಲ್ಲ. ಒಳಗಡೆಗೆ ಬೇರೆ ಬೇರೆ ಇರುತ್ತೆ, ಅದನ್ನು 10 ಜನ 10 ಹೇಳ್ತಾರೆ. ಆದರೆ ಹಾಗಲ್ಲ, ವೈಶ್ವಿಕವಾಗಿ ಅವರು ಒಂದು ವಿಚಾರವನ್ನು ಹೇಗೆ ನೋಡ್ತಾರೆ ಎನ್ನುವುದು ನಮಗೆ ಮುಖ್ಯ ಆಗಬೇಕು. ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳೋದು ಮುಖ್ಯವಾಗಬೇಕು. ಆ ರೀತಿಯಲ್ಲಿ ಯಾರಲ್ಲಿ ಸತ್ವಗುಣ ಪ್ರಬಲವಾಗಿ ಇರ್ತದೋ ಅವರು ಬ್ರಾಹ್ಮಣರು. ಸತ್ವಗುಣ ಸ್ವಲ್ಪ ಇದ್ದು ರಜೋಗುಣ ಭರ್ತಿ ಇದ್ದು
ತಮೋಗುಣ ಕಿಂಚಿತ್ ಯಾರಲ್ಲಿರ್ತದೋ ಅವರೆಲ್ಲ ಕ್ಷತ್ರಿಯರು. ಯಾರಲ್ಲಿ ತಮೋಗುಣದ ಜೊತೆಯಲ್ಲಿ ರಜೋಗುಣ ಜಾಸ್ತಿ ಇರ್ತದೋ ಅವರು ವೈಶ್ಯರು. ಸತ್ವ ರಜಸ್ಸು ಇವೆರಡೂ ಕೂಡ ಬಹಳ ಬಹಳ ಕಮ್ಮಿಯಾಗಿ 1%, ಉಳಿದಂತೆ ತಮೋಗುಣವೇ ಜಾಸ್ತಿ ಇರ್ತದೋ ಅವರು ಶೂದ್ರರು. ತಮೋಗುಣ ಜಾಸ್ತಿ ಇದ್ದರೆ ಅವರು ಶೂದ್ರರು ಅಂತ ಹೇಳಿದ್ರೆ, ತಮೋಗುಣ ಅಂತ ಹೇಳಿದ್ರೆ ನಾವು ಬಿಡಬೇಕಲ್ವೇ, ಅವರು ಕೀಳಾದ್ರಲ್ಲ ಅಂತ ಕೇಳಿದ್ರೆ, ನಮ್ಮ ಈ ವ್ಯವಸ್ಥೆ ನಡಿಬೇಕಾದ್ರೆ ಸತ್ವವೂ ಬೇಕು, ರಜಸ್ಸೂ ಬೇಕು, ತಮಸ್ಸೂ ಬೇಕು. ಒಂದು ಭಯ ಬಂದಾಗ, ಯಾರಿಗಾದರೂ ಭಯ ಬಂದಾಗ ಅದನ್ನು ಸರಿಯಾಗಿ ಹೋಗಲಾಡಿಸ್ಲಿಕ್ಕೆ ತಮೋಗುಣ ಇರುವವನೇ ಬೇಕು. ಒಂದು ಆವಾಜ, ನಾನು ಬರ್ತೀನಿ, ನಾನು ಒಂದು ಆವಾಜ್ ಹಾಕಿದರೆ ಅವರೆಲ್ಲ ಓಡಿ ಹೋಗ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಹೋಗಿ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರಲ್ವ, ಅವರಲ್ಲಿ ತಮೋಗುಣ ಜಾಸ್ತಿ ಇರುತ್ತೆ. ಒಂದು ಆವಾಜ್ ಸಾಕಾಗ್ಬಿಡುತ್ತೆ, ಅವರು ಬಂದು ಆವಾಜ್ ಹಾಕಿದರೆ ಎಲ್ಲರೂ ಹೆದರಿಕೊಂಡು ಓಡಿ ಹೋಗ್ತಾರೆ. ಅಂಥವ್ರನ್ನ ನಾವು ಸರಿಯಾದ ರೀತಿಯಲ್ಲೇ ಗಮನಿಸಬೇಕಲ್ವ ಅವ್ರನ್ನ. ಅದಕ್ಕೆ ಮೊನ್ನೆ ಹೇಳಿದೆ ನೋಡಿ, ನ ಶೂದ್ರಾಹ ಭಗವದ್ಭಕ್ತಾಹ ವಿಪ್ರಾಹ ಭಾಗವತಾಹ ಸ್ಮೃತಾಹ ಚಾಂಡಾಲಾಹ ಮಮ ಭಕ್ತಂ ವಾ ಯೋ ಮೂಢಾಹ ಅಭಿಜಾನಂತಿ. ಯಾರು ಅಂತಹ ಭಕ್ತರನ್ನು ಚಾಂಡಾಲ ಅಥವಾ ಬೇರೆ ರೀತಿಯ ಅವರು ನಿಕೃಷ್ಟ ಅಂತ ನನ್ನ ಭಕ್ತನನ್ನು ನೋಡ್ತಾರೋ ಅವರು ವಿಮೂಢಾತ್ಮರು. ಯಾರು ಧೀರಾಹ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನನ್ನನ್ನು ಸರಿಯಾದ ರೀತಿಯಲ್ಲಿ ಆ ರೀತಿಯಲ್ಲಿ ಅಂಥವರನ್ನು ನೋಡುವುದಿಲ್ಲವೋ ಅಂತಹವರು ವಿಮೂಢಾತ್ಮರಾಗಿ ರೌರವಂ ನರಕಂ ವ್ರಜೇತು, ರೌರವ ನರಕವನ್ನೇ ಸೇರ್ತಾರೆ. ಆದ್ದರಿಂದ ಈ ಶೂದ್ರ ಅನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು ನಾವು ಮಾಡಿಕೊಂಡಿಲ್ಲ ಅಂತ ಹೇಳಿ ಈ ಭಗವದ್ಗೀತೆಯ ವಿಚಾರವನ್ನು ಹೇಳುವಂತಹ ಎಲ್ಲ ವಿದ್ವಾಂಸರು ಹೇಳ್ತಾರೆ. ಸಾಂಪ್ರದಾಯಿಕವಾಗಿ, ತುಂಬ ಸಾಂಪ್ರದಾಯಿಕವಾಗಿ ಭಗವದ್ಗೀತೆಯನ್ನು ಭಾಷ್ಯ ಇಟ್ಟುಕೊಂಡು ಅಧ್ಯಯನ ಮಾಡುವವರು ಇಂಥ ವಿಚಾರಗಳನ್ನು ತೇಲಿಸಿ ಮಾತನಾಡ್ತಾರೆ ಅಂತ ಕೇಳಿದ್ದೇನೆ ನಾನು. ಅದನ್ನು ಮಾತನಾಡುವ, ಅದನ್ನು ಹೇಳುವ ಅಧಿಕಾರ ನನಗಿಲ್ಲ ಇಲ್ಲಿ, ನಾನು ಹೇಳಲು ಕೂಡುದು. ಯಾಕೆಂದರೆ ಅಲ್ಲಿ ಸ್ವಲ್ಪ ನಿಷ್ಠುರವಾದಂತಹ ಆ ಭಾವ ಜಾಸ್ತಿ ಇರುತ್ತೆ. ಅಪಶೂದ್ರಾಧಿಕರಣ ಅಂತ ಒಂದು ಮಾತುಂಟು. ಅಪಶೂದ್ರಾಧಿಕರಣ ಅನ್ನುವ ಮಾತು ಬ್ರಹ್ಮಸೂತ್ರದಲ್ಲೇ ಬರುತ್ತೆ. ಅದಕ್ಕೆ ಒಬ್ಬ ದೊಡ್ಡ ವಿದ್ವಾಂಸರು ಅದಕ್ಕೆ ಒಂದು ವಿವರಣೆಯನ್ನು ಕೊಡ್ತಾ ಹೇಳಿದ್ದಾರೆ, ಅದಕ್ಕೇನು ಮಾಡಲಿಕ್ಕಾಗತ್ತೆ, ನಾವು ಏನು ಮಾಡುವ ಹಾಗಿದೆ, ಇದು ಅದು ಬ್ರಹ್ಮಸೂತ್ರದಲ್ಲೇ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮನಸ್ಸು ಒಪ್ಪುವಂತಹ ಪ್ರಾಮಾಣಿಕವಾದ ಉತ್ತರವನ್ನು ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಉಪನಿಷತ್ತು ಇವುಗಳಿಗೆ ಏನು ಭಾಷ್ಯ ಇದೆ ಆ ಭಾಷ್ಯವನ್ನು ಓದುವುದು ಬೇರೆ. ಭಾಷ್ಯವನ್ನು ತಿಳ್ಕೊಂಡು ಮೋಕ್ಷಕ್ಕೆ ಹೋಗುವ ಮಾರ್ಗದಲ್ಲಿ ನಾವು ಮುಂದುವರಿಯುವುದು ಬೇರೆ. ಅದಕ್ಕೆ ಹೊರತಾಗಿ ಇಲ್ಲಿ ಎಲ್ಲ ಕರ್ಮದ ವಿಚಾರವೇ. ಇನ್ನು ಮುಂದಿನ 4-5 ಶ್ಲೋಕ ಬರೀ ಕರ್ಮದ್ದೇ ಬರ್ತದೆ. ಇದು ಜ್ಞಾನ ಕರ್ಮ ಸನ್ಯಾಸ ಯೋಗ. ಆದ್ದರಿಂದ ನಾವು ಕರ್ಮಿಗಳಾಗಿ ನಾವು ಹೇಗಿರಬೇಕು ಅನ್ನುವ ಆಲೋಚನೆಯ ದೃಷ್ಟಿಯಿಂದ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಾಗ ನಮಗೆ ಭಗವದ್ಗೀತೆಯ ಸೂಕ್ಷ್ಮವಾದ ಹೊಳಹುಗಳು ಸಿಕ್ಕಬಹುದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅಪಿ ಅವ್ಯಯಂ. ಅಕರ್ತಾರನೂ ನಾನೇ, ನಾನು ಅವ್ಯಯನು, ಆದರೆ ಅದನ್ನು ಮಾಡಿದವನು ನಾನೇ. ನನ್ನಿಂದಲೇ ಈ ಚಾತುರ್ವರ್ಣ್ಯ ಸೃಷ್ಟಿಯಾಗಿದೆ. ಈ ಚಾತುರ್ವರ್ಣದ ಆಧಾರದ ಮೇಲೆಯೇ ಈ ಸಮಾಜದ ನಡೆ, ಸಮಾಜದ ಮುನ್ನಡೆ ಸ್ಥಿರವಾಗಿ ಹೋಗಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಇದಕ್ಕೆ ಪುರುಷ ಸೂಕ್ತದ ಒಂದು ವಿವರಣೆಯನ್ನು ನಾಳೆ ನೋಡಿಕೊಳ್ಳೋಣ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.